ಕಡೆ ನಿನ್ನೆ ನಾವು ಕೋಆರ್ಡಿನೇಟ್ ಜಾಮೆಟ್ರಿನ ಸೆಕ್ಷನ್ ಫಾರ್ಮುಲಾ ನೋಡ್ತಾ ಇದ್ವಿ. ಇವತ್ತು ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಟಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಸ್ಕ್ರೀನ್ ಮೇಲೆ ನಿಮ್ಗೊಂದು ನಂಬರ್ ಕಾಣ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ನಿಮಗೆ ಏನೇ ಡೌಟ್ಸ್ ಇದ್ದರೂ ಮೆಸೇಜ್ ಮೂಲಕನೂ ಕಳಿಸ್ಬೋದು. ಸೊ ನಾನು ಇದೇ ಕ್ಲಾಸಲ್ಲಿ ನಿಮ್ಮ ಡೌಟ್ ಮೆಸೇಜ್ ಮೂಲಕ ಬಂದರೂ ಕೂಡ ಕಾಲ್ಗಳಲ್ಲಿ ಬಂದರೂ ಕೂಡ ನಾನು ರಿಸೀವ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಸೊ ಈಗ ನಾವು ಏನೇನು ಕಲ್ತೀವಿ ಅಂತ ಓವರ್ ವ್ಯೂವನ್ನು ನೋಡೋಣ. ಫಸ್ಟ್ ಡೇ ನಾವು ರಿಪ್ರೆಸೆಂಟೇಷನನ್ನು ಕಲ್ತೀವಿ. ಫಸ್ಟ್ ಡೇ ಕಲ್ತಿದ್ದೆ ರಿಪ್ರೆಸೆಂಟೇಷನ್ ಹಾಗೂ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಕಲ್ತೀವಿ. ಡಿಸ್ಟೆನ್ಸ್ ಫಾರ್ಮುಲಾ ಏನು ಬರುತ್ತಂದ್ರೆ √(x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಬರುತ್ತೆ ಡಿಸ್ಟೆನ್ಸ್ ಫಾರ್ಮುಲಾ. ಇದು ನಾವು ಫಸ್ಟ್ ಡೇ ಕಲ್ತಿದ್ದು. ಅದೇ ರೀತಿ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟು ಸೆಕ್ಷನ್ ಫಾರ್ಮುಲಾ ಕಲ್ತೀವಿ ನಾವು. ಸೆಕ್ಷನ್ ಫಾರ್ಮುಲಾ. ಸೊ ಸೆಕ್ಷನ್ ಫಾರ್ಮುಲಾ ಅಂದರೆ x2m ಪ್ಲಸ್ x1n ಡಿವೈಡೆಡ್ ಬೈ m ಪ್ಲಸ್ n, y2m ಪ್ಲಸ್ y1n ಡಿವೈಡೆಡ್ ಬೈ m ಪ್ಲಸ್ n. ಸೊ ಇದು ಸೆಕ್ಷನ್ ಫಾರ್ಮುಲಾ ಆಯಿತು. ಸೆಕ್ಷನ್ ಫಾರ್ಮುಲಾದಲ್ಲಿ ಒಂದು ಏನು ಕಲ್ತೀವಿ ಇಂಪಾರ್ಟೆಂಟ್ ಅಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಕಲ್ತೀವಿ ನಾವು. ಇನ್ನೊಂದು ಏನಂದರೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನದು x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಆಯಿತು. ಸೊ ಈ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ನಾವು ಯಾವುದೇ ಎರಡು ಕೋಆರ್ಡಿನೇಟ್ಸ್ ಕೊಟ್ಟರೆ ಆ ಎರಡೂ ಕೋಆರ್ಡಿನೇಟ್ಸಿನ ಮಿಡ್ ಪಾಯಿಂಟನ್ನು ಕಂಡುಹಿಡಿಬೋದು. ಸೆಕ್ಷನ್ ಫಾರ್ಮುಲಾದಿಂದ ಏನು ಸಿಗುತ್ತೆ ಅಂದರೆ ನಮ್ಗೆ ಯಾವುದೋ ಒಂದು ಪಾಯಿಂಟ್ ಒಂದು ಲೈನಿನ m:n ಅನ್ನೋ ರೇಷೋಲೆ ಕಟ್ ಮಾಡ್ತಾ ಇದ್ದರೆ ಆ ಕಟ್ ಮಾಡೋವಂಥ ಪಾಯಿಂಟಿನ ಕೋಆರ್ಡಿನೇಟ್ಸ್ ನಮ್ಗೆ ಸಿಗುತ್ತೆ. ಅದೇ ರೀತಿ ಸೆಕೆಂಡ್ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಎರಡು ಕೋಆರ್ಡಿನೇಟ್ಸ್ ಗ್ರಾಫಲ್ಲಿರುವಂಥ ಎರಡು ಪಾಯಿಂಟ್ಸನ್ನು ಇದ್ದರೆ ಅವು ಎರಡೂ ಪಾಯಿಂಟ್ ಮಧ್ಯದ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಏನು ಕಲ್ತೀವಿ ಅಂದರೆ ರಿಪ್ರೆಸೆಂಟೇಷನ್. ಯಾವುದೇ ಒಂದು ಪಾಯಿಂಟ್ ಕೊಟ್ಟರೆ ಆ ಗ್ರಾಫಲ್ಲಿ ಯಾವ ರೀತಿ ಆ ಪಾಯಿಂಟನ್ನು ರಿಪ್ರೆಸೆಂಟ್ ಮಾಡ್ಬೋದು. ಸೊ ಈ ರಿಪ್ರೆಸೆಂಟೇಷನಲ್ಲಿ ಒಂದು ಇಂಪಾರ್ಟೆಂಟ್ ಏನು ಕಲ್ತೀವಿ ಅಂದರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ y ಕೋಆರ್ಡಿನೇಟ್ ಯಾವಾಗಲೂ 0 ಇರುತ್ತೆ. ಸಪೋಸ್ ನಮಗೆ ಒಂದು ಪಾಯಿಂಟ್ -3,0 ಅಂತ ಇಲ್ಲಿ y ಕೋಆರ್ಡಿನೇಟ್ 0 ಇದೆ. ಇದರ ಅರ್ಥ ಏನಂದರೆ ಈ ಪಾಯಿಂಟ್ ಯಾವಾಗಲೂ ಎಕ್ಸ್ ಆ್ಯಕ್ಸಿಸ್ ಮೇಲೆ ಐತಿ ಅಂತ. ಅದೇ ರೀತಿ ಎಕ್ಸ್ ಕೋಆರ್ಡಿನೇಟ್ 0 ಇದ್ದು y ಕೋಆರ್ಡಿನೇಟ್ ಯಾವುದೋ ಒಂದು ನಂಬರ್ ಇದ್ದರೆ ಇದರ ಅರ್ಥ ಏನಂದರೆ ಈ ಪಾಯಿಂಟು y ಆ್ಯಕ್ಸಿಸ್ ಮೇಲೆ ಐತಿ ಅನ್ನೋದು ಇದರ ಅರ್ಥ. ಸೊ ಇಷ್ಟು ನಾವು ಕಲ್ತಿದ್ವಿ. ಸೊ ಒಂದು ನೀವು ಇಂಪಾರ್ಟೆಂಟ್ ವಿಚಾರ ತಿಳ್ಕೊಂಡಿದ್ದೇನೆಂದರೆ ಈಕ್ವಿಡಿಸ್ಟೆಂಟ್ ಅಂತಿದ್ದಾಗ. ಸೊ ಈಕ್ವಿಡಿಸ್ಟೆಂಟ್ ಅಂತಿದ್ದಾಗ ಹೆಂಗೆ ಸಾಲ್ವ್ ಮಾಡ್ಬೇಕನ್ನೋದು. ಎರಡು ಈಕ್ವಿಡಿಸ್ಟೆಂಟ್ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕಂದ್ರೆ ax = bx ಇದು ನೆನಪಾಗಬೇಕು. ಸೊ ಒಂದು ಪಾಯಿಂಟ್ ಮಿಡ್ ಪಾಯಿಂಟ್ ಐತಿ ಅಂತ ಗೊತ್ತಾದಾಗ ನೀವು ಈಕ್ವಿಡಿಸ್ಟೆನ್ಸ್ ಥಿಯರಿ ಆದರೂ ಯೂಸ್ ಮಾಡ್ಬೋದು, ಮಿಡ್ ಪಾಯಿಂಟ್ ಥಿಯರಿ ಆದರೂ ಯೂಸ್ ಮಾಡಿ ಆ ಪಾಯಿಂಟನ್ನು ಕೋಆರ್ಡಿನೇಟ್ಸ್ ಕಂಡುಹಿಡಿಬೋದು. ಬಟ್ ಯಾವುದೋ ಒಂದು ಪಾಯಿಂಟ್ ಎರಡು ಪಾಯಿಂಟಿಂದ ಈಕ್ವಿಡಿಸ್ಟೆಂಟ್ ಐತಂದರೆ ನೀವು ಯಾವಾಗಲೂ ನೆನಪಿಡ್ರಿ ax = bx ಥಿಯರಿನೇ ಯೂಸ್ ಮಾಡಬೇಕು, ಮಿಡ್ ಪಾಯಿಂಟ್ ಯೂಸ್ ಮಾಡಬಾರ್ದು. ಮಿಡ್ ಪಾಯಿಂಟ್ ಇದ್ದಾಗ ಎರಡೂ ಯೂಸ್ ಮಾಡ್ಬೋದು, ಬಟ್ ಈಕ್ವಿಡಿಸ್ಟೆಂಟ್ ಅಂತ ಬಿದ್ದಾಗ ax = bx ಅನ್ನೋ ಥಿಯರಿನೇ ಯೂಸ್ ಮಾಡಬೇಕು. ನಾವು ನಿನ್ನೆ ಎದಕ್ಕಂತ ನೋಡಿದ್ವಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನಿನ್ನೆ ಕಲ್ತಿದ್ದಂದರೆ ಟು ಫೈಂಡ್ ರೇಷೋ ಅಂದರೆ ಒಂದು 3 ಪಾಯಿಂಟ್ ಕೊಟ್ಟಿರ್ತಾರೆ, ಅದರಲ್ಲಿರುವಂಥ ಒಂದು ಪಾಯಿಂಟ್ ಎರಡು ಪಾಯಿಂಟನ್ನು ಜಾಯಿನ್ ಮಾಡೋ ಲೈನನ್ನು ಯಾವುದೋ ಒಂದು ರೇಷೋ ಅಲ್ಲಿ ಡಿವೈಡ್ ಮಾಡ್ತಿರ್ತಾರೆ. ಆ ರೇಷೋನ ಹೇಗೆ ಫೈಂಡ್ ಔಟ್ ಮಾಡಬೇಕಂತ. ಸೊ ಯಾವುದೇ ಪ್ರಶ್ನೆಯಲ್ಲಿ ಫೈಂಡ್ ರೇಷೋ ಅಂತ ಬಂದ ತಕ್ಷಣ ನೀವೇನು ತೊಗೋಬೇಕು, ಲೆಟ್ ದ ರೇಷೋ ಬಿ k:1 ಅಂತ ತೊಗೋಬೇಕು. ಸೊ ನಾನು k:1 ಯಾಕೆ ತೊಗೋಬೇಕಂತ ಹೇಳಿದ್ದೆ, k ಈಸ್ ನಥಿಂಗ್ ಬಟ್ m/n. k ಅಂದರೆ m/n ಅಂತ, k m/n ಅಂತ. ಸೊ ನಾವು m:n ಅಂತ ತೊಗೊಂಡ್ರೆ ಏನಾಗುತ್ತೆ ಅಂತ ನಿನ್ನೆ ಒಂದು ಪ್ರಾಬ್ಲಮಲ್ಲಿ ನೋಡಿದ್ವಿ ನಾವು. m:n ಅಂತ ತೊಗೊಂಡ್ರೆ ಎಕ್ಸ್ ಕೋಆರ್ಡಿನೇಟ್ ಈಕ್ವೇಟ್ ಮಾಡಿ y ಕೋಆರ್ಡಿನೇಟ್ ಈಕ್ವೇಟ್ ಮಾಡಿ ನಮ್ಗೆ ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬರ್ತಾವೆ. ಅವನ್ನೆರಡು ಸಾಲ್ವ್ ಮಾಡಿ m/n ಫೈಂಡ್ ಔಟ್ ಮಾಡಬೇಕು. ಬಟ್ k:1 ಅಂತ ತೊಗೊಂಡಾಗ ನಮ್ಗೆ ಎರಡು ಲೈನ್ ಬರೋಂಗಿಲ್ಲ, ಬರೀ ಒಂದೇ ಒಂದು ಇಕ್ವೇಷನ್ ಬರ್ತದೆ, ಡೈರೆಕ್ಟ್ k ವ್ಯಾಲ್ಯೂ ಬರ್ತದೆ. ಸೊ ಇಷ್ಟು ನಾವು ಇದುವರೆಗೂ ಕಲ್ತಂಥ ಥಿಯರಿ. ಈ ಥಿಯರಿ ಮೇಲೆ ಕೆಲವೊಂದು ನಿನ್ನೆ ಮತ್ತು ಮೊನ್ನೆ ಪ್ರಾಬ್ಲಮ್ಸ್ ನೋಡಿದ್ವಿ. ಇವತ್ತು ಸೆಕ್ಷನ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಈ ಮೂರು ಫಾರ್ಮುಲಾದ ಮೇಲೆ ಸ್ವಲ್ಪ ಟಫ್ ಪ್ರಾಬ್ಲಮ್ಸನ್ನು ನೋಡೋಣ. ನಾಳೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನೋ ಚಾಪ್ಟರ್ ಬರ್ತೈತಿ, ಇದಾದ್ಮೇಲೆ ಅದನ್ನು ಮಾಡೋಣ. ಅದಕ್ಕಿಂತ ಮೊದಲು ಏರಿಯಾ ಆಫ್ ಟ್ರಯಾಂಗಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತೈತಿ. ಸೊ ಅದನ್ನು ಸಾಲ್ವ್ ಮಾಡಿ
ನಾವು ಈ ಪಾಠವನ್ನು ಮುಗಿಸೋಣ. ಸೊ ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ನಿಮಗೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಚಾಲೆಂಜಿಂಗ್ ಪ್ರಾಬ್ಲಮ್ಸನ್ನು ಇವತ್ತು ಸಾಲ್ವ್ ಮಾಡ್ತೀನಿ ನಾನು. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಲ್ ಆದರೂ ಮಾಡ್ಬೋದು, ಮೆಸೇಜ್ ಆದರೂ ಮಾಡ್ಬೋದು. ಕಾಲ್ ಅಥವಾ ಮೆಸೇಜ್ ಮಾಡಿದರೆ ನಿಮಗೆ ನಾನು ಇದೇ ಕ್ಲಾಸಲ್ಲಿ ನಿಮ್ಮ ಡೌಟನ್ನು ನಾನು ಕ್ಲಿಯರ್ ಮಾಡ್ತೇನೆ. Find the coordinates in which 3, 4 point 3, 4 minus 5, minus 7 is divided in the ratio 3:2. Second 4:5. ಸೊ ಈ ಥರದ ಪ್ರಾಬ್ಲಮ್ಸ್ ನಾವು ಆಲ್ರೆಡಿ ಸಾಲ್ವ್ ಮಾಡಿವಲ್ಲ. ಸೊ 2 ಪಾಯಿಂಟ್ ಕೊಟ್ಟು ಅದನ್ನು ಫಸ್ಟ್ 3:2 ಅನ್ನೋ ರೇಷೋಲಿ ಡಿವೈಡ್ ಮಾಡಿದರೆ ಏನಾಗುತ್ತೆ, ಅದೇ ರೀತಿ 4:5 ಅನ್ನೋ ರೇಷೋಲಿ ಡಿವೈಡ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಕೇಳಾರ. ಸೊ ಇಲ್ಲಿ x1 y1 ವ್ಯಾಲ್ಯೂ 3, 4 ನೆನ್ಪಿಡ್ರಿ. x1 y1 ವ್ಯಾಲ್ಯೂ 3, 4 ಇದು x1 y1. ಅದೇ ರೀತಿ ಇದು x2 y2. ನಮಗೆ ಫಸ್ಟ್ ಕ್ವಶನಲ್ಲಿ m:n ಅಂದರೆ 3:2. ಸೊ ನಮಗೆ ಫಾರ್ಮುಲಾ ಗೊತ್ತಿರೋ ಹಾಗೆ x2m ಪ್ಲಸ್ x1n ಡಿವೈಡೆಡ್ ಬೈ m ಪ್ಲಸ್ n, y2m ಪ್ಲಸ್ y1n ಡಿವೈಡೆಡ್ ಬೈ m ಪ್ಲಸ್ n. ನಾನು ಸಬ್ಸ್ಟಿಟ್ಯೂಷನಿಗೂ ಒಂದು ಟ್ರಿಕ್ ಹೇಳಿದ್ದೆ. ಯಾವಾಗಲೂ ನಾವು x2 ಅಂತ ತೊಗೊಂಡ್ರೆ ಇದೊಂದು ಲೈನ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಇದು m n, x1 y1 x2 y2. x2 ಅಂತ ಇಲ್ಲಿದ್ದರೆ ಅದರ ಅಪೋಸಿಟ್ ರೇಷೋನ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಸೊ ನಾನು 3 x2 ಅಂದರೆ -5 ತೊಗೊತೀನಿ. -5 ಇಂಟು ಅದರ ಅಪೋಸಿಟ್ ರೇಷೋ 3 ಅಷ್ಟು 3 ಇದೆ. 3 ಪ್ಲಸ್ x1 ಅಂದರೆ 3, ಅದರ ಅಪೋಸಿಟ್ ರೇಷೋ ಯಾವುದು n ವ್ಯಾಲ್ಯೂ 2 ಡಿವೈಡೆಡ್ ಬೈ 3 + 2 5. ಅದೇ ರೀತಿ ನಾವು ಈಗ y ಕೋಆರ್ಡಿನೇಟಿಗೆ ಫಸ್ಟ್ y2 -7 ತೊಗೊಂಡ್ರೆ ಅದು ಅಪೋಸಿಟ್ m ಆಗುತ್ತೆ, m3. ಸೊ y2 -7 m3 ಪ್ಲಸ್ y1 4, ಅದರದ್ದು ಅಪೋಸಿಟ್ 2. ಸೊ ಇದು 5. ಇದು -15 ಪ್ಲಸ್ 6 ಡಿವೈಡೆಡ್ ಬೈ 5, -21 ಪ್ಲಸ್ 8 ಡಿವೈಡೆಡ್ ಬೈ 5. ಇದು -15 ಪ್ಲಸ್ 6 ಮಾಡಿದಾಗ ನಿಮಗೆ -9/5 ಅಂತ ಬರುತ್ತೆ. ನೆಕ್ಸ್ಟ್ -21 ಪ್ಲಸ್ 8 ನೀವು ಸಿಂಪ್ಲಿಫೈ ಮಾಡಿದಾಗ 13 -13/5 ಅಂತ ಬರುತ್ತೆ. ಇದು ಫಸ್ಟ್ ಒನ್. ಅದೇ ರೀತಿ ನೀವೀಗ 4:5 ಅನ್ನೋ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಸೇಮ್ ಆ್ಯಸ್ ಯೂಶ್ವಲ್ ಎಲ್ಲವೂ ಸೇಮ್ ಇರುತ್ತೆ. ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ m n ವ್ಯಾಲ್ಯೂ, x1 x2 ವ್ಯಾಲ್ಯೂ ಸೇಮ್ ಉಳಿತದೆ. ಇಲ್ಲಿ x1 ವ್ಯಾಲ್ಯೂ ಎಷ್ಟು 3, x2 ವ್ಯಾಲ್ಯೂ -5, y1 ವ್ಯಾಲ್ಯೂ 4, y2 ವ್ಯಾಲ್ಯೂ -7. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡ್ಬೋದು. ಸೊ ನಾನು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಫಸ್ಟ್ ಏನು ಪ್ರಾಬ್ಲಮ್ ಇದೆ, x2 = -5 ಇಂಟು -5 ಇಂಟು m ವ್ಯಾಲ್ಯೂ ಈಸ್ 4. ಅದೇ ರೀತಿ x1 ವ್ಯಾಲ್ಯೂ 3, n ವ್ಯಾಲ್ಯೂ ಎಷ್ಟು 5 ಡಿವೈಡೆಡ್ ಬೈ 4 + 5. ನೆಕ್ಸ್ಟ್ y ಕೋಆರ್ಡಿನೇಟ್ ಕಂಡುಹಿಡಿಬೇಕಾದ್ರೆ -7 ಇಂಟು 4 ಪ್ಲಸ್ 4 ಇಂಟು 5 ಡಿವೈಡೆಡ್ ಬೈ 4 + 5. ಸೊ ಕೋಆರ್ಡಿನೇಟ್ಸ್ನ ರೇಷೋ ಮತ್ತು ಯಾವುದೇ ಒಂದು ಕೋಆರ್ಡಿನೇಟ್ಸ್ ತೊಗೊಂಡ್ರೆ ಅದಕ್ಕೆ ಮಲ್ಟಿಪ್ಲೈ ಮಾಡೋವಂಥ ರೇಷೋ ಅಪೋಸಿಟ್ ಇರಬೇಕು. ಸೊ ಇಲ್ಲಿ x2 ಅಂತ ತೊಗೊಂಡ್ರೆ ಅದಕ್ಕೆ ಅಪೋಸಿಟ್ ರೇಷೋನ ಮಲ್ಟಿಪ್ಲೈ ಮಾಡಬೇಕು. ಸೊ -4 ಇಂಟು 5 ಇಸ್ -20 ಪ್ಲಸ್ 3 5 = 15 ಡಿವೈಡೆಡ್ ಬೈ 9. ನಾನು ಇದನ್ನು ಯಾವುದೋ ಡೈಗ್ರಾಮ್ ಹಾಕ್ಲಾರ್ದೆ ಡೈರೆಕ್ಟ್ ಸಾಲ್ವ್ ಮಾಡ್ತಾ ಇರೋ ಕಾರಣ ಏನಂದರೆ ನಿನ್ನೆ ನಾವು ಇದನ್ನು ಸಾಲ್ವ್ ಮಾಡಿ -7 ಇಂಟು 4 ಇಸ್ -28 ಪ್ಲಸ್ 20 ಡಿವೈಡೆಡ್ ಬೈ 9. ಸೊ ಇದು -5/9, -8/9. ಸೊ ಇದು ರೇಷೋ. ಯಾವ ರೇಷೋ ಅಂದರೆ ಈ ರೇಷೋ ಯಾವುದೋ ಒಂದು ಲೈನನ್ನು 4:5 ಅನ್ನೋ ರೇಷೋ ಅಲ್ಲಿ ಡಿವೈಡ್ ಮಾಡ್ತದೆ. ಆ ಲೈನನ್ನು ಜಾಯಿಂಟ್ ಮಾಡೋ ಕೋಆರ್ಡಿನೇಟ್ಸ್ ಇವೆ -3, 4, -5, 7. ಸೊ ಇದು ವೆರಿ ಬೇಸಿಕ್
ಎಕ್ಸಾಂಪಲ್ ಇದು. ನಾವು ಇದೇ ರೀತಿ ಟಫ್ ಎಕ್ಸಾಂಪಲ್ ಕೂಡ ನೋಡೋಣ. ನೆಕ್ಸ್ಟ್ ಇದೇ ಪ್ರಾಬ್ಲಮ್ ಮೇಲೆ ಸ್ವಲ್ಪ ಟಫ್ ಬೇರೆ ರೀತಿಯ ಪ್ರಾಬ್ಲಮ್ ನೋಡೋಣ. ಇನ್ನು ಅಡ್ಜಾಯ್ನಿಂಗ್ ಫಿಗರ್ ಎ ಡಿ ಈಸ್ ಎ ಮೀಡಿಯನ್ ಫಾರ್ ಟ್ರಯಾಂಗಲ್ ಎ ಬಿ ಸಿ. ಅಂದರೆ ಒಂದು ಟ್ರಯಾಂಗಲ್ ಇದೆ, ಎ ಬಿ ಸಿ, ಇದು ಡಿ, ಒಂದು ಟ್ರಯಾಂಗಲ್ ಇದೆ. ಇನ್ನು ಅಡ್ಜಾಯ್ನಿಂಗ್ ಫಿಗರ್ ಎ ಡಿ ಈಸ್ ಎ ಮೀಡಿಯನ್ ಆಫ್ ಟ್ರಯಾಂಗಲ್ ಎ ಬಿ ಸಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಡಿ. ಸೊ ಎದ್ ಕೋಆರ್ಡಿನೇಟ್ಸ್ ಎಷ್ಟು ಕೊಟ್ಟಾರೆ ಅವರು? 5, -7. B ನ ಕೋಆರ್ಡಿನೇಟ್ಸ್ 4, 7. C ನ ಕೋಆರ್ಡಿನೇಟ್ಸ್ 6, -5. ಸೊ D ನ ಕೋಆರ್ಡಿನೇಟ್ಸ್ x, y. D ನ ಕೋಆರ್ಡಿನೇಟ್ಸ್ ಏನು? x, y. ABCD ಈಸ್ ಅ ಟ್ರಯಾಂಗಲ್. ಇಲ್ಲಿ ಏನು ಇದು ಕ್ವಶನ್. ಇನ್ನು ಅಡ್ಜಾಯ್ನಿಂಗ್ ಫಿಗರ್ ಎ ಡಿ ಈಸ್ ಅ ಮೀಡಿಯನ್ ಅಂತ ಕೊಟ್ಟಾರ. ಸೊ ಎ ಡಿ ಅಂದ್ರೆ ಏನು? ಮೀಡಿಯನ್. ಎ ಡಿ ಈಸ್ ಅ ಮೀಡಿಯನ್. ಸೊ ಈ ಮೀಡಿಯನ್ನ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು. ಆಲ್ರೆಡಿ ನಮಗೆ ಎ ಅಂದ್ ಕೋಆರ್ಡಿನೇಟ್ಸ್ ಗೊತ್ತೈತಿ, ಡಿ ಇನ್ ಕೋಆರ್ಡಿನೇಟ್ಸ್ ಏನೇನಂತ ಕಂಡುಹಿಡಿಬೇಕು. ಯಾವಾಗಲೂ ನೆನ್ಪಿಟ್ಕೋರಿ, ಇಲ್ಲಿ ಮೀಡಿಯನ್ನಿನ ಡೆಫಿನೇಷನ್ ನಿಮ್ಗೆ ಗೊತ್ತಿದ್ರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರ್ತದೆ. ಸೊ ಮೀಡಿಯನ್ ಅಂದರೆ ನೀವು ಮೀಡಿಯನ್ ಮೋಡ್ ಅಂತಾರಲ್ಲ, ಆ ಮೀಡಿಯನ್ ಅಲ್ಲ. ಇಲ್ಲಿ ಮೀಡಿಯನ್ ಅಂದರೆ ಇಟ್ ಈಸ್ ಅ ಲೈನ್ ಜಾಯ್ನಿಂಗ್ vertex and midpoint of opposite line. ಇಲ್ಲೇ ಎ ಬಿ ಮೀಡಿಯನ್ ಅಂದ್ರೆ ಏನಂದ್ರೆ, ಒಂದು ಟ್ರಯಾಂಗಲ್ನಲ್ಲಿ ಯಾವ ಲೈನಿಗೆ ಮೀಡಿಯನ್ ಅಂತೀವಿ ಅಂದರೆ, ಇಟ್ ಈಸ್ ದ ಲೈನ್ ಜಾಯ್ನಿಂಗ್ ವರ್ಟೆಕ್ಸ್ ಆ್ಯಂಡ್ ಮಿಡ್ ಪಾಯಿಂಟ್ ಆಫ್ ದ ಅಪೋಸಿಟ್ ಲೈನ್. ಅಂದರೆ ಯಾವುದೇ ಒಂದು ವರ್ಟೆಕ್ಸ್ ಅದ್ರ ಅಪೋಸಿಟ್ ಇರೋ ಲೈನಿನ ಮಿಡ್ ಪಾಯಿಂಟಿಗೆ ಜಾಯ್ನ್ ಆಗುತ್ತೆ. ಸಪೋಸ್ ನಾನು ಈ ಪಾಯಿಂಟನ್ನು ಎಕ್ಸ್ ಅಂತ ಕರೆದು, ಎಕ್ಸ್ ಎ ಸಿಯ ಮಿಡ್ ಪಾಯಿಂಟ್ ಇದ್ದರೆ ನಾವು ಬಿ ಎಕ್ಸಿಗೆ ಏನಂತೀವಿ? ಮೀಡಿಯನ್ ಅಂತೀವಿ. ಸೊ ಮೀಡಿಯನ್ ಇರಬೇಕಾದ್ರೆ ಕಂಡೀಷನ್ ಏನು? ವರ್ಟೆಕ್ಸ್ ಮತ್ತು ಅಪೋಸಿಟ್ ಲೈನಿನ ಮಿಡ್ ಪಾಯಿಂಟಿಗೆ ಜಾಯ್ನ್ ಆಗಬೇಕು. ಅದಕ್ಕೆ ನಾವು ಏನಂತೀವಿ? ಮೀಡಿಯನ್ ಅಂತ ಹೇಳ್ತೀವಿ. ಸೊ ಇಲ್ಲೇ ಆಲ್ರೆಡಿ ಎ ಡಿ ಮೀಡಿಯನ್ ಅಂತ ಕೊಟ್ಟಾರೆ. ಅಂದ್ರೆ ಇದರ ಅರ್ಥ ಏನಂದರೆ, ಎ ಡಿ ಮೀಡಿಯನ್ ಅಂತ ಅವರು ಕೊಟ್ಟಾರೆ ಪ್ರಶ್ನೆಯಲ್ಲಿ. ಸೊ ಮೀಡಿಯನ್ ಅಂದರೆ ಅರ್ಥ ಏನಂದರೆ, ಡಿ ಶುಡ್ ಬಿ, ಡಿ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಸೊ ಡಿ ಏನಾಗುತ್ತೆ? ಬಿ ಸಿ ಎ ಮಿಡ್ ಪಾಯಿಂಟ್ ಆಗುತ್ತೆ. ಸೊ ಡಿ ಬಿ ಸಿ ಎ ಮಿಡ್ ಪಾಯಿಂಟ್ ಅಂದರೆ ನಾವು ಡಿ ಇಂದ ಕೋಆರ್ಡಿನೇಟ್ಸ್ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ನೀವು ಡಿ ನ ಕೋಆರ್ಡಿನೇಟ್ಸ್ ಕಂಡುಹಿಡಿಯಾಕ x2 + x1 ಡಿವೈಡೆಡ್ ಬೈ 2 ಮಿಡ್ ಪಾಯಿಂಟ್ ಫಾರ್ಮುಲಾ, y2 + y1 ಡಿವೈಡೆಡ್ ಬೈ 2 ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಇಲ್ಲೇ x2 ಅಂದರೆ x1 y1 ಅಂದರೆ ಬಿ ಕೋಆರ್ಡಿನೇಟ್ಸ್, ಅದೇ ರೀತಿ x2 y2 ಅಂದರೆ ಸಿ ಕೋಆರ್ಡಿನೇಟ್ಸು. ಸೊ ನೀವೀಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ x2 ವ್ಯಾಲ್ಯೂ ಈಸ್ 6 + 4 ಡಿವೈಡೆಡ್ ಬೈ 2, ಅದೇ ರೀತಿ -5 + 7 ಡಿವೈಡೆಡ್ ಬೈ 2. 6 + 4 10 ಡಿವೈಡೆಡ್ ಬೈ 2 5 ಆಗುತ್ತೆ. ನೆಕ್ಸ್ಟ್ -5 2/2 1 ಆಗುತ್ತೆ. ಸೊ ಡಿ ನ ಕೋಆರ್ಡಿನೇಟ್ಸ್ ಏನಂದ್ರೆ 5, 1. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಉದ್ದೇಶ ಏನಂದರೆ, ನಮಗೆ ಮೀಡಿಯನ್ ಅನ್ನೋ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ. ಮೀಡಿಯನ್ ಅಂದರೆ ಯಾವಾಗಲೂ ನೆನ್ಪಿಟ್ಕೋರಿ, ಯಾವುದೇ ಒಂದು ಟ್ರಯಾಂಗಲಿನ ವರ್ಟೆಕ್ಸ್ ಮತ್ತು ಅಪೋಸಿಟ್ ಲೈನಿನ ಮಿಡ್ ಪಾಯಿಂಟ್ ಜಾಯ್ನ್ ಆಗ್ತಾ ಇರೋ ಲೈನಿಗೆ ಏನಂತಾರೆ? ಮೀಡಿಯನ್ ಅಂತಾರೆ. ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಆದರೂ ಮಾಡ್ಬೋದು, ಅಥವಾ ಮೆಸೇಜ್ ಮೂಲಕನೂ ನಿಮ್ಮ ಡೌಟನ್ನು ಕಳಿಸಿದ್ರೆ ನಮ್ಗೆ ನಾನು ಇದೇ ಕ್ಲಾಸಲ್ಲಿ ನಿಮ್ಗೆ ಆ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಸೊ ಈ ಪ್ರಾಬ್ಲಮನ್ನು ಮಾಡೋ ಉದ್ದೇಶ ಏನಂದರೆ, ನಿಮ್ಗೆ ಮೀಡಿಯನ್ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಉದ್ದೇಶ ಇತ್ತು. ಮೀಡಿಯನ್ ಅಂದ್ರೇನು? ಇಟ್ ಈಸ್ ದ ಲೈನ್ ಜಾಯ್ನಿಂಗ್ ದ ವರ್ಟೆಕ್ಸ್ ಆ್ಯಂಡ್ ಮಿಡ್ ಪಾಯಿಂಟ್ ಆಫ್ ಅಪೋಸಿಟ್ ಲೈನ್. ಯಾವುದೇ ಒಂದು ಟ್ರಯಾಂಗಲಿನ ಒಂದು ವರ್ಟೆಕ್ಸ್ ತೊಗೊಂಡು ಅಪೋಸಿಟ್ ಲೈನಲ್ಲಿರೋ ಮಿಡ್ ಪಾಯಿಂಟನ್ನು ಜಾಯಿನ್ ಮಾಡಿದರೆ ಆ ಲೈನಿಗೆ ಮೀಡಿಯನ್ ಆಫ್ ದ ಟ್ರಯಾಂಗಲ್ ಅಂತಾರೆ. ಸೊ ಕೆಲವೊಂದು ಸಲ ಮೀಡಿಯನ್ ಹೈಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿಗೆ ಮಾತ್ರ ಅದು ಮೀಡಿಯನ್
ಹಾಗೂ ಆಲ್ಟಿಟ್ಯೂಡ್ ಆಫ್ ಅ ಟ್ರಯಾಂಗಲ್ ಒಂದೇ ಇರುತ್ತೆ. ಎಲ್ಲ ಟ್ರಯಾಂಗಲಿಗೂ ಮೀಡಿಯನ್ ಮತ್ತು ಆಲ್ಟಿಟ್ಯೂಡ್ ಒಂದೇ ಇರಲ್ಲ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿಗೂ ಮತ್ತು ಸ್ಪೆಷಲ್ ಕೇಸ್ ಆಗಿ ಐಸೋಸೆಲಸ್ ಟ್ರಯಾಂಗಲ್ಗೆ ಸೇಮ್ ಇರ್ತದೆ. ಸೊ ಇದು ಮೀಡಿಯನ್ ಮೇಲೆ ಬಂದಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ವೇ ಇದು. ಅದೇ ರೀತಿ ಈಗ ಮೀಡಿಯನ್ ಮೇಲೆ ಬೇರೆ ರೀತಿಯ ಪ್ರಾಬ್ಲಮ್ನು ಕೇಳಿದ್ದಾರೆ. ಇಫ್ ಸರ್ಕಲ್ ಹ್ಯಾಸ್ ಅ ಸೆಂಟರ್ 4/3, -2 ಅಂದರೆ ಒಂದು ಸರ್ಕಲ್ಗೆ ಸೆಂಟರ್ 4/3, -2 ಅಂತ ಇದೆ. ಆ್ಯಂಡ್ ಒನ್ ಎಂಡ್ ಆಫ್ ದ ಡಯಾಮೀಟರ್ ಈಸ್ 3,2. 3,2 ಏನು ಡಯಾಮೀಟರಿನ ಒನ್ ಎಂಡ್ ಇದೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಅದರ್ ಎಂಡ್. ಬೇರೆ ಎಂಡಿನ ಕೋಆರ್ಡಿನೇಟ್ಸನ್ನು ನೀವು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದೆ. ಸೊ ಇಲ್ಲಿ ಒಂದು ಸರ್ಕಲನ್ನು ಡ್ರಾ ಮಾಡ್ಬೇಕು ನೀವು ಫಸ್ಟ್. ಸೊ ನಾವು ಒಂದು ಸರ್ಕಲನ್ನು ಡ್ರಾ ಮಾಡೋಣ. ಆ ಸೆಂಟರ್ ಇದು ಒಂದು ಡಯಾಮೀಟರ್. ಸೊ ಸೆಂಟರನ್ನು ನಾವು ಸಿ ಅಂತ ಹೆಸರು ಕೊಡೋಣ. ಸೊ ಈ ಸೆಂಟರ್ ಸಿ. ಸೊ ಇದು ಎ ಮತ್ತು ಬಿ. ಸೊ ಈ ಪ್ರಶ್ನೆ ಏನೈತಂದರೆ ಒಂದು ಯಾವುದೋ ಒಂದು ಸರ್ಕಲಿನ ಸೆಂಟರ್ 4/3, -2 ಅಂತ ಇದೆ. ಸೊ ಆ ಈ ಸೆಂಟರು ಒಂದು ಡಯಾಮೀಟರ್ ಈ ಸೆಂಟರ್ಗೆ ಹಾದೋಗ್ತಾ ಇದೆ. ಈ ಡಯಾಮೀಟರ್ನ ಒಂದು ಎಂಡ್ ಅಂತ ಕೊಟ್ಟಾರ ಅವರು. ಆ ಒಂದು ಎಂಡನ್ನು ನಾವು ಬಿ ಅಂತ ತೊಗೊಳೋಣ. ಬಿನ ಕೋಆರ್ಡಿನೇಟ್ಸ್ ಏನು 3,2. ಸೊ ಬಿನ ಕೋಆರ್ಡಿನೇಟ್ಸ್ 3,2 ಇದ್ದಾಗ ಎನ ಕೋಆರ್ಡಿನೇಟ್ಸ್ ಏನೇನು ಇರ್ಬೋದು ಅಂತ ಕೇಳಿದಾರೆ ಅವರು. ಸೊ ಎ ಅಂದರೆ ಏನಿಲ್ಲ, ಎ ಅಂದರೆ ಅದರ್ ಎಂಡ್ ಆಫ್ ದ ಡಯಾಮೀಟರ್. ಈಗ ಆಲ್ರೆಡಿ ಒಂದು ಎಂಡ್ ನಮಗೆ ಗೊತ್ತಿದೆ ಅಲ್ಲ. ಸೊ ಒಂದು ಎಂಡ್ ಏನಿದೆ 3,2 ಅಂತ ಇದೆ. ಸೊ ಈ ಓವರಾಲ್ ಈ ಪ್ರಶ್ನೆ ಉದ್ದೇಶ ಏನಂದರೆ ಒಂದು ಡಯಾಮೀಟರ್ ಕೊಟ್ಟಾರೆ, ಆ ಸೆಂಟರ್ ಮತ್ತು ಡಯಾಮೀಟರ್ಗೆ 2 ಎಂಡ್ಸ್ ಇದಾವೆ, ಎ ಆ್ಯಂಡ್ ಬಿ ಅಂತ. ಬಿನ ಕೋಆರ್ಡಿನೇಟ್ಸ್ ಕೊಟ್ಟಾರೆ, ಸೆಂಟರ್ನ ಕೋಆರ್ಡಿನೇಟ್ಸ್ ಕೊಟ್ಟಾರೆ. ನಾನು ಎನ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು. ಸೊ ನಿಮಗೆ ಗೊತ್ತು ಸಿ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಡಯಾಮೀಟರ್. ಯಾಕೆ ಸಿ ಮಿಡ್ ಪಾಯಿಂಟ್ ಆಗುತ್ತೆ ಡಯಾಮೀಟರ್ದಂದರೆ ಬಿಕಾಸ್ ಸಿ ಈಸ್ ಅ ಸೆಂಟರ್ ಆಫ್ ಅ ಸರ್ಕಲ್. ಒಂದು ಸರ್ಕಲಿನ ಸೆಂಟರ್, ಹಾಗಾಗಿ ಈ ಸರ್ಕಲಿನ ಸೆಂಟರ್ ಡಯಾಮೀಟರ್ನ ಮಿಡ್ ಪಾಯಿಂಟ್ ಆಗೇ ಇರುತ್ತೆ. ಸೊ ಸಿ ಈಸ್ ಅ ಸೆಂಟರ್ನ ಕೋಆರ್ಡಿನೇಟ್ಸ್ ಏನು ಕೊಟ್ಟಾರೆ 4/3, -2. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು x1 + x2 / 2, y1 + y2 / 2. ಸೊ ಇದು ನಮಗೆ ಮಿಡ್ ಪಾಯಿಂಟಿನ ಡೆಫಿನೇಷನ್. ಈಗ ನಾನು ಎನ ಕೋಆರ್ಡಿನೇಟ್ಸ್ x1, y1 ಅಂತ ಕನ್ಸಿಡರ್ ಮಾಡ್ತೀನಿ. ಬಿನ ಕೋಆರ್ಡಿನೇಟ್ಸ್ x2, y2 ಅಂತ ನಾವು ತೊಗೊಳೋಣ. ಸೊ ಅದೇನಾಗುತ್ತೆ x1 + 3 / 2, y1 + 2 / 2. ದಿಸ್ ಈಸ್ ಈಕ್ವಲ್ ಟು 4/3, -2. ಸೊ ನಾನು ಎರಡು ಕೋಆರ್ಡಿನೇಟ್ಸ್ ಈಕ್ವೇಟ್ ಇರಬೇಕಾದ್ರೆ ಹೇಳಿನ ಸಾಲ್ವ್ ಮಾಡೋದು ಹೇಗಂತ. ಎರಡು ಕೋಆರ್ಡಿನೇಟ್ಸ್ ಈಕ್ವೇಟ್ ಇದ್ದಾಗ ಕರಸ್ಪಾಂಡಿಂಗ್ ಎಕ್ಸ್ ಕೋಆರ್ಡಿನೇಟ್ ಹಾಗೂ y ಕೋಆರ್ಡಿನೇಟ್ ಈಕ್ವೇಟ್ ಮಾಡ್ಬೇಕು ನಾವು. ಸೊ 4/3 ಈಸ್ ಈಕ್ವಲ್ ಟು x1 + 3 / 2. ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 8 ಈಸ್ ಈಕ್ವಲ್ ಟು 3x1 + 9. ಸೊ x1 ಈಸ್ ಈಕ್ವಲ್ ಟು -1/3 ಆಗುತ್ತೆ. ಸೊ x1 ವ್ಯಾಲ್ಯೂ -1/3 ಆಗುತ್ತೆ. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಾನು 3x + 9 ಆಗಿ x1 ಈಸ್ ಈಕ್ವಲ್ ಟು -1/3 ಬರುತ್ತೆ. ಈಗ ನಾವು ಎಕ್ಸ್ ಕೋಆರ್ಡಿನೇಟನ್ನು ಈಕ್ವೇಟ್ ಮಾಡಿ, ಅದೇ ರೀತಿ y ಕೋಆರ್ಡಿನೇಟ್ ಈಕ್ವೇಟ್ ಮಾಡಿರಿ. -2 ಈಸ್ ಈಕ್ವಲ್ ಟು y1 + 2 / 2. ಸೊ -4 ಈಸ್ ಈಕ್ವಲ್ ಟು y1 + 2. ಸೊ y1 ಈಸ್ ಈಕ್ವಲ್ ಟು -6. ಸೊ ಇದು y1, ಇದು x1. ಸೊ ಇದು y1 x1 ಆಯಿತು. ಸೊ ನೆಕ್ಸ್ಟ್ ನಾವು ಈಗ y1 x1 ಕಂಡಿಡ್ದೀವಿ. ಈ y1 x1 ಏನು ಎನ ಕೋಆರ್ಡಿನೇಟ್ಸ್. ಸೊ ನಮಗೆ ಗೊತ್ತಾಯ್ತಿಲ್ಲಿ ಸಿ ಈಸ್ ಎ ಮಿಡ್ ಪಾಯಿಂಟ್ ಆಫ್ ಎ ಬಿ ಅಂತ. ಸೊ ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ ಎ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ ಸಿ ಸಿಗಬೇಕು. ಸೊ ಇದು ನೀವು ವೆರಿಫೈ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಬಟ್ ನಾನು ಇಲ್ಲಿ ವೆರಿಫೈ ಮಾಡೋಂಗಿಲ್ಲ. ಬಟ್ ನಿಮ್ಗೆ ಬೇಕಂದರೆ ಎಕ್ಸಾಮಲ್ಲಿ ಟೈಮ್ ಉಳಿದ್ರೆ, ಸೊ ನಾನು ಆಲ್ರೆಡಿ ಎ ಕೋಆರ್ಡಿನೇಟ್ಸ್ ಕಂಡಿಡ್ತೀನಿ. ಸೊ ಎ ಮತ್ತು ಬಿನ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿರಿ, ನಿಮ್ಗೆ ಆಟೋಮೆಟಿಕ್ಲಿ ಸಿ ಸಿಗುತ್ತೆ. ಸಿ ಸಿಗಲಿಲ್ಲ, ತಪ್ಪು ಬಂದೈತಂದ್ರೆ ನೀವೆಲ್ಲೋ ಕ್ಯಾಲ್ಕುಲೇಷನಲ್ಲಿ ತಪ್ಪು ಮಾಡಿರಂತ. ಸೊ ಈ ಪ್ರಾಬ್ಲಮಿನ ಮೇನ್ ಉದ್ದೇಶ ಅಂದರೆ ಸರ್ಕಲ್ ಚಾಪ್ಟರ್ನ ಅವ್ರು ಯಾವ ರೀತಿ ಕೋಆರ್ಡಿನೇಟ್ ಚಾಪ್ಟರ್ಗೆ ಲಿಂಕ್ ಮಾಡ್ಯಾರ ಅನ್ನೋದು ಈ ಪ್ರಾಬ್ಲಮಿನ ಮೇನ್ ಉದ್ದೇಶ. ಸೊ ಅವ್ರು ಏನು ಕೊಟ್ಟಾರೆ, ಡಯಾಮೀಟರ್ನ ಒಂದು ಎಂಡ್ ಕೊಟ್ಟಾರೆ. ಸೊ ಇನ್ನೊಂದು ಎಂಡ್ ಕಂಡುಹಿಡಿಬೇಕು, ಸೆಂಟರ್ ಕೊಟ್ಟಾರೆ. ನಮಗೆ ಯಾವಾಗಲೂ ಗೊತ್ತು ಸೆಂಟರ್ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಡಯಾಮೀಟರ್. ಸೊ
ಆ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದಾಗ ನಿಮ್ಗೆ ಡಯಾಮೀಟರ್ನ ಇನ್ನೊಂದು ಎಂಡಿನ ಕೋಆರ್ಡಿನೇಟ್ ಸಿಗುತ್ತೆ. ಇಲ್ಲಿ ಏನು ಬಂದೈತೆ ಅಂದ್ರೆ -1,3 -1/3, -6 ಅಂತ ಬಂದೈತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ದ ಕೋಆರ್ಡಿನೇಟ್ಸ್ ಆಫ್ ಎ. ಸೊ ನಾವು ಇದನ್ನ ಇಲ್ಲೇ ಸರ್ಕಲನ್ನು ನಾವು ಯಾವ ರೀತಿ ಕೋಆರ್ಡಿನೇಟ್ ಜಾಮೆಟ್ರಿಗೆ ಲಿಂಕ್ ಮಾಡಿ ಅವ್ರು ಕೇಳ್ಬೋದು ಅನ್ನೋದನ್ನ ನೋಡಿದ್ವಿ. ಇದೇ ಪ್ರಾಬ್ಲಮ್ ಮೇಲೆ ಅವರು ಕ್ಯಾಲ್ಕುಲೇಟ್ ದ ರೇಡಿಯಸ್ ಅಂತಲೂ ಅನ್ಬೋದು. ಸೊ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂದ್ರೆ ನೀವೇನು ಮಾಡ್ತೀರಿ? ಸೊ ನಾನು CB ಲೈನಿನ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ತೀನಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ನೀವು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದಾಗ ನಿಮ್ಗೆ ರೇಡಿಯಸ್ ಸಿಕ್ಬಿಡ್ತದೆ. ಅಥವಾ ನೀವು CAನೂ ಆದರೂ ಫೈಂಡ್ ಔಟ್ ಮಾಡ್ಬೋದು. ಸೊ CA ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಸೇಮ್ ರೇಡಿಯಸ್ಸೇ ಬರುತ್ತೆ. ಸೊ CA ಫೈಂಡ್ ಔಟ್ ಮಾಡಿದ್ರು ನಿಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ CA ಫೈಂಡ್ ಔಟ್ ಮಾಡಿರಿ, ಅವಾಗೂ ಕೂಡ ನಿಮ್ಗೆ ರೇಡಿಯಸ್ಸೇ ಬರ್ತೈತಿ. CB ಆದರೂ ಫೈಂಡ್ ಔಟ್ ಮಾಡಿರಿ, ಅದು ಕೂಡ ರೇಡಿಯಸ್ಸೇ. ಸೊ ಒಂದು ಸರ್ಕಲ್ ಅನ್ನೋ ಒಂದು ಚಾಪ್ಟರ್ನ ಕೋಆರ್ಡಿನೇಟ್ ಜಾಮೆಟ್ರಿ ಅನ್ನೋ ಚಾಪ್ಟರ್ಗೆ ಯಾವ ರೀತಿ ಲಿಂಕ್ ಮಾಡ್ಬೋದು ಅನ್ನೋದನ್ನು ಈ ಪಾಠದಲ್ಲಿ ಕಲ್ತೀವಿ. ಸೊ ಒಂದು ನೆನ್ಪಿಡ್ರಿ, ಸೆಂಟರ್ ಈಸ್ ಆಲ್ವೇಸ್ ಅ ಮಿಡ್ ಪಾಯಿಂಟ್ ಆಫ್ ಡಯಾಮೀಟರ್. ಸೊ ಒಂದ್ಸಲ ನಿಮ್ಗೆ ಡಯಾಮೀಟರ್ ಸಿಕ್ಕರೆ ರೇಡಿಯಸ್ ಈಸಿಲಿ ಕಂಡುಹಿಡಿಬೋದು. ಸೊ ಇನ್ನೂ ಒಂದು ರೀತಿ ಹೇಗೆ ಕಂಡುಹಿಡಿಬೋದು ಅಂದರೆ AB / 2 ಮಾಡ್ಬೋದು ನೀವು ರೇಡಿಯಸ್ ಫೈಂಡ್ ಔಟ್ ಮಾಡೋಕ್ಕೆ. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡೋಕ್ಕೆ ಟೋಟಲಿ 3 ಫಾರ್ಮುಲಾ ಸಿಕ್ಕು ನಮಗೆ. ಒಂದು CB ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ, ಅಥವಾ CA ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ, ಅಥವಾ AB ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ. ಡಿಸ್ಟೆನ್ಸ್ / 2 ಮಾಡಿದರೆ ನಿಮ್ಗೆ ಆಟೋಮೆಟಿಕ್ಲಿ ಏನು ಸಿಗುತ್ತೆ? ರೇಡಿಯಸ್ ಸಿಕ್ಕಿಬಿಡ್ತದೆ. ಸೊ ಇದು ಹೋದ ಪ್ರಾಬ್ಲಮಲ್ಲಿ ಟ್ರಯಾಂಗಲನ್ನು ಹೇಗೆ ಅವರು ಕೋಆರ್ಡಿನೇಟ್ ಜಾಮೆಟ್ರಿಗೆ ಲಿಂಕ್ ಮಾಡಿದ್ರು ಅಂತ ನೋಡಿದ್ವಿ. ಅಲ್ಲಿ ಮೀಡಿಯನ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿದ್ರು. ಇದೇ ರೀತಿ ಸರ್ಕಲ್ ಅನ್ನೋ ಚಾಪ್ಟರ್ನ ಹೇಗೆ ಕೋಆರ್ಡಿನೇಟ್ ಜಾಮೆಟ್ರಿಗೆ ಲಿಂಕ್ ಮಾಡ್ಯಾರ ಅಂತ ನೋಡಿದ್ವಿ. ಸೊ ಈ ಸರ್ಕಲ್ ಅನ್ನೋ ಚಾಪ್ಟರಲ್ಲಿ ನಿಮಗೆ ರೇಡಿಯಸ್ ಆದರೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ಬೋದು, ಡಯಾಮೀಟರ್ ಆದರೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ಬೋದು. ಒಂದು ನೆನ್ಪಿಡ್ರಿ, ರೇಡಿಯಸ್ ಯಾವಾಗಲೂ ಸೇಮ್ ಇರುತ್ತೆ ಮತ್ತು ಸೆಂಟರ್ ಡಯಾಮೀಟರ್ನ ಮಿಡ್ ಪಾಯಿಂಟ್ ಆಗಿರುತ್ತೆ. ಸೊ ಇದು ಒಂದು ನೆನ್ಪಿಡಿದ್ರೆ ನೀವು ಸರ್ಕಲ್ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ನ ಕೋಆರ್ಡಿನೇಟ್ ಜಾಮೆಟ್ರಿ ಪಾಠದಲ್ಲಿ ಕೇಳಿದ್ರೆ ನೀವು ಉತ್ತರ ಕೊಡ್ಬೋದು. ಸೊ ನೆಕ್ಸ್ಟ್ ನಾವು ಬೇರೆ ರೀತಿಯ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಈಗ ಇವತ್ತು ಬರುವಂಥ ಪ್ರಾಬ್ಲಮ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಇವು ಈ ವರ್ಷ ನಿಮ್ಮ ಎಕ್ಸಾಮ್ಗೆ. P 9A - 2, -B divides a line segment joining A 3A + 1 divided by -3 and B 8A, 5 in ratio 3:1. 3:1. Find the value of A and B. Also determine the value of A² + B². ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಅಂದರೆ, P ಅನ್ನೋದು ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ AB ಅನ್ನೋ ಲೈನನ್ನು, P ಇದು B ಇದು A. ಸೊ P ಅನ್ನೋ ಪಾಯಿಂಟ್ AB ಅನ್ನೋ ಲೈನನ್ನು 3:1 ಅನ್ನೋ ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತಾ ಇದೆ. ಸೊ ನಾನಿಲ್ಲಿ AB ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, AB ಮತ್ತು A² + B². ಸೊ AB ವ್ಯಾಲ್ಯೂ ಸಿಕ್ಕರೆ ಈಸಿಲಿ ನೀವು A² + B² ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಾವೀಗ ಸೆಕ್ಷನ್ ಫಾರ್ಮುಲಾನೇ ಹಾಕಿ AB ವ್ಯಾಲ್ಯೂವನ್ನು ಫಸ್ಟ್ ಫೈಂಡ್ ಔಟ್ ಮಾಡೋಣ. ಸೊ ಸೆಕ್ಷನ್ ಫಾರ್ಮುಲಾ ಹಾಕಿದರೆ ನಾನು ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಇದು x2m + x1n ಡಿವೈಡೆಡ್ ಬೈ m + n. ಅದೇ ರೀತಿ y2m + y1n ಡಿವೈಡೆಡ್ ಬೈ m + n. ಸೊ x2 ವ್ಯಾಲ್ಯೂ ಅಂದರೆ ನಾನು ಬಿನ ತೊಗೊಳೋಣ. ಇದು x2 y2, ಇದು x1 y1. p, y is nothing but x, y. ಸೊ x, y. ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. x2 ವ್ಯಾಲ್ಯೂ ಅಂದರೆ ಬಿನ ಕೋಆರ್ಡಿನೇಟ್ಸ್. ಬಿಗೆ x2 ವ್ಯಾಲ್ಯೂ ಏನಿದೆ ಅಂದರೆ 8a ಇದೆ. ಸೊ 8a ಇಂಟು ಇದನ್ನು ತೊಗೊಂಡು ಇಂಟು 3 ಪ್ಲಸ್ x1 ಅಂದರೆ 3a + 1 ಇಂಟು 1 ಹೋಲ್ ಡಿವೈಡೆಡ್ ಬೈ 3 + 1 4. ಸೊ ಇದು x ಕೋಆರ್ಡಿನೇಟ್ ಆಯಿತು. ನೆಕ್ಸ್ಟ್ ಅದೇ ರೀತಿ y ಕೋಆರ್ಡಿನೇಟ್ y2 ಅಂದರೆ
ಬಿ ಇನ್ y2 ಅಂದರೆ 5 ಇಂಟು 3 ಪ್ಲಸ್ y1 ಅಂದರೆ ಎನ y ಕೋಆರ್ಡಿನೇಟ್ ಮೈನಸ್ 3 ಸೊ ಇಂಟು 1 ಡಿವೈಡೆಡ್ ಬೈ 3 ಪ್ಲಸ್ 1. ಸೊ ಇದು ಎಕ್ಸ್ ವೈ ಅಂದರೆ ಪಿ ಕೋಆರ್ಡಿನೇಟ್ಸ್ ಏನಂತಿದೆ 9a ಮೈನಸ್ 2 ಮೈನಸ್ ಬಿ ಈಸ್ ಈಕ್ವಲ್ ಟು, ಸೊ ಇದು 24a ಪ್ಲಸ್ 3a ಪ್ಲಸ್ 1 ಡಿವೈಡೆಡ್ ಬೈ 4 5 3 is 15 ಮೈನಸ್ 3 ಡಿವೈಡೆಡ್ ಬೈ 4. ಈಗ ನಾವು ಎಕ್ಸ್ ಕೋಆರ್ಡಿನೇಟನ್ನು ಈಕ್ವೇಟ್ ಮಾಡೋಣ. ಸೊ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ 2 ಪಾಯಿಂಟ್ ಈಕ್ವಲ್ ಅಂತ ಬಂದರೆ ನೀವು ಯಾವಾಗಲೂ ಕರಸ್ಪಾಂಡಿಂಗ್ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟನ್ನು ಈಕ್ವೇಟ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ ಕೋಆರ್ಡಿನೇಟನ್ನು ಈಕ್ವೇಟ್ ಮಾಡಿರಿ. ಸೊ ನಿಮ್ಗೆ ಅವಾಗ ಎ ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ. ಸೊ ನಾವು 9a ಮೈನಸ್ 2 ಈಸ್ ಈಕ್ವಲ್ ಟು 9a ಮೈನಸ್ 2 ಯಾವುದು ಪಿ ಪಾಯಿಂಟಿನ ಎಕ್ಸ್ ಕೋಆರ್ಡಿನೇಟ್ ಇದು. ದಿಸ್ ವಿಲ್ ಬಿ ಈಕ್ವಲ್ ಟು 27a ಪ್ಲಸ್ 1 ಡಿವೈಡೆಡ್ ಬೈ 4. ಸೊ ಇದು ರೈಟ್ ಹ್ಯಾಂಡ್ ಸೈಡಲ್ಲಿರೋ ಎಕ್ಸ್ ಕೋಆರ್ಡಿನೇಟ್, ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಎಕ್ಸ್ ಕೋಆರ್ಡಿನೇಟ್. ಸೊ ಎರಡು ಎಕ್ಸ್ ಕೋಆರ್ಡಿನೇಟ್ ಈಕ್ವೇಟ್ ಮಾಡಿದರೆ ನಿಮಗೆ ಎ ವ್ಯಾಲ್ಯೂ ಆಟೋಮೆಟಿಕ್ಲಿ ಸಿಗುತ್ತೆ. ಸೊ ಇದು 36a ಮೈನಸ್ 8 ಈಸ್ ಈಕ್ವಲ್ ಟು 27a ಪ್ಲಸ್ 1. 9a ಈಸ್ ಈಕ್ವಲ್ ಟು 9, a ಈಕ್ವಲ್ ಟು 1. ಸೊ ಸಿಂಪ್ಲಿಫೈ ಮಾಡಿದರೆ a ಈಕ್ವಲ್ ಟು 1 ಬರ್ತದೆ. ಸಿಮಿಲರ್ಲಿ ವೈ ಕೋಆರ್ಡಿನೇಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡಿಂದ ಈಕ್ವೇಟ್ ಮಾಡೋದು. ಸೊ ಮೈನಸ್ ಬಿ ಈಸ್ ಈಕ್ವಲ್ ಟು, ಇದು 15 ಮೈನಸ್ 3 ಅಂದರೆ 12 ಬೈ 4 ಅಂದರೆ 3 ಆಗುತ್ತೆ. ಸೊ 3 ಬಿ ಈಕ್ವಲ್ ಟು ಮೈನಸ್ 3. ಸೊ ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ. ಸೊ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು ಮೈನಸ್ 3. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಆಟೋಮೆಟಿಕ್ಲಿ ಎಷ್ಟಾಗುತ್ತೆ 9 ಪ್ಲಸ್ 1 10 ಆಗುತ್ತೆ. ಬಿಕಾಸ್ ಮೈನಸ್ 3ನ ಸ್ಕ್ವೇರ್ 9, 1ನ ಸ್ಕ್ವೇರ್ 1, 9 ಪ್ಲಸ್ 1 10 ಆಗುತ್ತೆ. ಸೊ ಇದು ಒಂದು ರೀತಿಯ ರೇಷೋ ಮೇಲೆ ಕೇಳ್ಬೋದಾದಂಥ ಪ್ರಾಬ್ಲಮ್. ಇಲ್ಲೇ ರೇಷೋ ಎಲ್ಲ ಕೋಆರ್ಡಿನೇಟ್ಸು ಕೊಟ್ಟಾರೆ, ಬಟ್ ಏನು ಮಾಡ್ಯಾರೆ ಅಂದರೆ ಕೋಆರ್ಡಿನೇಟ್ಸಲ್ಲೇ ಅನ್ನೋನ್ ವೇರಿಯೇಬಲ್ ಹಾಕ್ಬಿಟ್ಟಾರೆ. ಸೊ ಇಲ್ಲಿ ಅನ್ನೋನ್ ಯಾವುದು ಎ ಮತ್ತು ಬಿ, ಉಳ್ಕಿದ್ದು ಎಲ್ಲವೂ ಕೊಟ್ಟಾರೆ, ರೇಷೋ ಕೊಟ್ಟಾರೆ, 3 ಪಾಯಿಂಟ್ಸಿನ ಕೋಆರ್ಡಿನೇಟ್ಸು ಕೊಟ್ಟಾರೆ. ಬಟ್ ಈ ಕೋಆರ್ಡಿನೇಟ್ಸಲ್ಲೇ ಅನ್ನೋನ್ ಏನಿದೆ ಎ ಮತ್ತು ಬಿ ಅನ್ನೋನ್ ಇದೆ. ಸೊ ಈ ಕೋಆರ್ಡಿನೇಟ್ಸಲ್ಲಿ ಅನ್ನೋನ್ ಇದ್ದು ನಿಮ್ಗೆ ಎ ಬಿ ಮತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಕೇಳೋರು. ಸೊ ಇದು 4 ಮಾರ್ಕ್ಸಿಗೆ ನಿಮಗೆ ಕೇಳ್ಬೋದಾದಂಥ ಪ್ರಶ್ನೆ. ಸೊ ಇಲ್ಲೇ ಒಂದು ನೀವು ಕೇರ್ಫುಲ್ ಆಗಿರ್ಬೇಕೇನೆಂದರೆ ಸಬ್ಸ್ಟಿಟ್ಯೂಷನ್ ಮಾಡೋ ಮುಂದೆ ಕೇರ್ಫುಲ್ ಆಗಿರ್ರಿ. x2 ತೊಗೊಂಡಾಗ ಅಪೋಸಿಟ್ ರೇಷೋ ಮಲ್ಟಿಪ್ಲೈ ಮಾಡ್ಬೇಕು, x1 ತೊಗೊಂಡಾಗ ಅದರ ಅಪೋಸಿಟ್ ರೇಷೋ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದು ಮಲ್ಟಿಪ್ಲೈ ಮಾಡಿ ಸ್ವಲ್ಪ ಸೈನ್ಸನ್ನು ಕೇರ್ಫುಲ್ಲಾಗಿ ನೀವು ಸಿಂಪ್ಲಿಫೈ ಮಾಡಿದರೆ ಆಟೋಮೆಟಿಕ್ಲಿ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು ಮೈನಸ್ 3 ಬರ್ತದೆ. ಸೊ ಎ ಬಿ ವ್ಯಾಲ್ಯೂ ಸಿಕ್ಕ ಮೇಲೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೀವು ಇದನ್ನು ಈ ಪ್ರಾಬ್ಲಮನ್ನು ನಿಮಗೆ ಇಲ್ಲಿ ಟಿ ವಿಯಲ್ಲಿ ಸ್ವಲ್ಪ ಫಾಸ್ಟ್ ಅನಿಸಿದರೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ನೀವು ಕಿಷ್ಕಿಂದ ಆ್ಯಪನ್ನು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ನೀವು ನನ್ನ ಹಿಂದಿನ ಕ್ಲಾಸನ್ನು ಕೇಳಬಹುದು, ಯಾವುದೇ ಸಮಯದಲ್ಲಿ ಬೇಕಾದರೂ ಪಾಸ್ ಮಾಡಿ ಆ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಿ ನೆಕ್ಸ್ಟ್ ನನ್ನ ಸೊಲ್ಯೂಷನನ್ನು ನೋಡಿ ನೀವು ಎಲ್ಲಿ ತಪ್ಪು ಮಾಡ್ತೀರ ಅನ್ನೋದನ್ನು ವೆರಿಫೈ ಮಾಡ್ಕೋಬೋದು. ಸೊ ಅದೇ ರೀತಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. A 1, 2, B 4, y, C x, 6 and D 4, 2 are the vertices of a parallelogram ABCD. Find the value of x and y. Find the value of x and y. So ABCD ಅನ್ನೋದು ಪ್ಯಾರಲೋಗ್ರಾಮಿನ ವರ್ಟೈಸಸ್ಸು. ಸೊ ನಿಮಗೆ ನಿನ್ನೆ ನಾನೇನು ಹೇಳಿದ್ದೆ, ಪ್ಯಾರಲೋಗ್ರಾಮ್, ಸ್ಕ್ವೇರ್, ರೆಕ್ಟ್ಯಾಂಗಲ್ ಅವೆಲ್ಲದ್ರದ್ದು ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿದ್ರೆ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಈಸಿ ಆಗುತ್ತೆ ಸಾಲ್ವ್ ಮಾಡೋಕ್ಕೆ. ಸೊ ಕೋಆರ್ಡಿನೇಟ್ ಜಾಮೆಟ್ರಿನ ಟ್ರ್ಯಾಂಗಲ್ ಕಾನ್ಸೆಪ್ಟನ್ನು ಲಿಂಕ್ ಮಾಡ್ತಾರೆ, ಸರ್ಕಲ್ಸನ್ನು ಲಿಂಕ್ ಮಾಡ್ತಾರೆ, ಸ್ಕ್ವೇರ್, ರೆಕ್ಟ್ಯಾಂಗಲ್, ಪ್ಯಾರಲೋಗ್ರಾಮ್, ಟ್ರೆಪೀಸಿಯಮ್, ರೋಂಬಸ್ ಎಲ್ಲವನ್ನು ಅವ್ರು ಕೋಆರ್ಡಿನೇಟ್ ಜಾಮೆಟ್ರಿಗೆ ಲಿಂಕ್ ಮಾಡಿ ಪ್ರಶ್ನೆ ಕೇಳ್ಬೋದು. ಸೊ ಇಲ್ಲೇ ಎ ಬಿ ಸಿ ಡಿ ಅನ್ನೋದು ಒಂದು ಪ್ಯಾರಲೋಗ್ರಾಮನ ಕೋಆರ್ಡಿನೇಟ್ಸ್ ಅದಾವೆ. ನಾವು ಎಕ್ಸ್ ಆ್ಯಂಡ್ ವೈನ ಫೈಂಡ್ ಔಟ್ ಮಾಡಬೇಕು.
ಸೊ ನಿಮ್ಗೆ ಹೇಳಿದ್ದೆ ಈಗ ಆಲ್ರೆಡಿ ಅವರು ABCD ಅನ್ನೋದು ಪ್ಯಾರಲೋಗ್ರಾಮ್ ಅಂತ ಕೊಟ್ಬಿಟ್ಟಾರೆ. ಅಕಸ್ಮಾತ್ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡ್ರಿ ಅಂತಿದ್ದಿದ್ರೆ ನೀವೇನು ಮಾಡ್ತಿದ್ರಿ? ಸೊ ನಿನ್ನೆ ಹೇಳಿದ್ದೆ ನಾನು AB = DC, ಅದೇ ರೀತಿ AD = BC ಅಂತ ಪ್ರೂವ್ ಮಾಡ್ತಿದ್ದೆ. ಸೊ ಅಂದರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡ್ತಿದ್ರಿ. ಬಟ್ ಇಲ್ಲಿ ಆಲ್ರೆಡಿ ಅವ್ರು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಾರೆ. ಸೊ ನೀವು ಅಪೋಸಿಟ್ ಸೈಡ್ಸನ್ನ ಈಕ್ವೇಟ್ ಮಾಡೋ ನೆಸೆಸಿಟಿ ಬರೋಂಗಿಲ್ಲ. ಸೊ ಇಲ್ಲಿ ಕೋಆರ್ಡಿನೇಟ್ಸನ್ನು ಕಂಡುಹಿಡಿಬೇಕು. ಕೋಆರ್ಡಿನೇಟ್ಸನ್ನ ಕಂಡುಹಿಡಿಬೇಕಾದ್ರೆ ನಿನ್ನೆ ಹೇಳಿದ್ದೆ ನಾನು ಪ್ರೂಫಲ್ಲಿ ಸ್ಟಾರ್ಟ್ ಮಾಡಿದರೆ ಮಿಡ್ ಪಾಯಿಂಟ್ ಆಫ್ ದ ಡೈಗೋನಲ್ ಈಕ್ವೇಟ್ ಮಾಡಬೇಕು. ಸೊ ಇಲ್ಲಿ ಡೈಗೋನಲ್ ಯಾವುದು? ಮಿಡ್ ಪಾಯಿಂಟ್ ಆಫ್ ಡೈಗೋನಲ್ AC = ಮಿಡ್ ಪಾಯಿಂಟ್ ಆಫ್ DB. ಮಿಡ್ ಪಾಯಿಂಟ್ ಆಫ್ AC ಮತ್ತು ಮಿಡ್ ಪಾಯಿಂಟ್ ಆಫ್ DB. ಮಿಡ್ ಪಾಯಿಂಟ್ ಆಫ್ AC ಅಂದರೆ A ಮತ್ತು C ನ ಮಿಡ್ ಪಾಯಿಂಟ್. A ಮತ್ತು C ನ ಮಿಡ್ ಪಾಯಿಂಟ್ ಹೆಂಗೆ ಕಂಡು ಹಿಡ್ತೀರಿ? ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿರಿ, ಎಕ್ಸ್ ಕೋಆರ್ಡಿನೇಟ್ ಆ್ಯಡ್ ಮಾಡಿ /2 ಮಾಡಿರಿ. 1 + x / 2, y ಕೋಆರ್ಡಿನೇಟ್ ಬೇಕಂದ್ರೆ y ಕೋಆರ್ಡಿನೇಟ್ಸನ್ನ ಆ್ಯಡ್ ಮಾಡಿ 2 + 6 / 2 = ಮಿಡ್ ಪಾಯಿಂಟ್ ಆಫ್ BD. ಸೊ 4 + 4 / 2, y + 2 / 2. ಸೊ ಈಗ ಆಲ್ರೆಡಿ ನಮಗೆ 2 ಕೋಆರ್ಡಿನೇಟ್ಸ್ ಈಕ್ವೇಟ್ ಅದಾವ. ಸೊ ನಿಮ್ಗೆ ಹೇಳಿದ್ದೆ ನಾನು 2 ಕೋಆರ್ಡಿನೇಟ್ಸ್ ಈಕ್ವೇಟ್ ಇದ್ದರೆ ಎಕ್ಸ್ ಕೋಆರ್ಡಿನೇಟ್ ಈಕ್ವೇಟ್ ಮಾಡಬೇಕು. ಸೊ 1 + x / 2 = 4 + 4 / 2. ಸೊ 1 + x = 8. ಸೊ x = 7. x = 7. ಅದೇ ರೀತಿ y ಕೋಆರ್ಡಿನೇಟ್ ಈಕ್ವೇಟ್ ಮಾಡಿರಿ. 2 + 6 / 2 = y + 2 / 2. 2 ಕ್ಯಾನ್ಸಲ್. ಇದು 8 - 2 = y. ಸೊ y = 6. ಸೊ y = 6, x = 7. ಸೊ ಇದು ಎಕ್ಸ್ ಮತ್ತು ವೈನ ವ್ಯಾಲ್ಯೂಸ್ ಇವು. ಸೊ ಇಲ್ಲೇನು ಯೂಸ್ ಮಾಡಿರಂದ್ರೆ ಈ ಕಾನ್ಸೆಪ್ಟ್ ಮಿಡ್ ಪಾಯಿಂಟ್ ಆಫ್ ದ ಡೈಗೋನಲ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಆಲ್ರೆಡಿ ABCD ಅನ್ನೋದು ನಮಗೆ ಪ್ಯಾರಲೋಗ್ರಾಮ್ ಅಂತ ಗೊತ್ತಿದ್ದಾಗ ಯೂಸ್ ಮಾಡಬೇಕು. ಸೊ ನೀವು ಪ್ರಾಪರ್ಟೀಸ್ ಆಫ್ ರೆಕ್ಟ್ಯಾಂಗಲ್, ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್, ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ನ ನೀವು 8th ಸ್ಟ್ಯಾಂಡರ್ಡಲ್ಲಿ ಏನು ಕಲ್ತಿರಲ್ಲ ಅದನ್ನೊಂದು ಸಲ ರಿವಿಷನ್ ಮಾಡಿರಿ. ಸೊ ರಿವಿಷನ್ ಮಾಡಿದಾಗ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಇದು ಯಾವ ರೀತಿ ಪ್ಯಾರಲೋಗ್ರಾಮ್ನ ಕೋಆರ್ಡಿನೇಟ್ ಜಾಮೆಟ್ರಿಗೆ ಲಿಂಕ್ ಮಾಡಿದ್ರು ಅಂತ ನೋಡಿದ್ವಿ ನಾವು. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ನೀವು ಕರೆ ಆದರೂ ಮಾಡಿರಿ ಅಥವಾ ಮೆಸೇಜ್ ಆದರೂ ಮಾಡಿದರೆ ಇದೇ ಕ್ಲಾಸಲ್ಲಿ ನಿಮ್ಮ ಯಾವುದೇ ಥರದ ಡೌಟ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ಸೊ ABC are collinear. ABC are collinear such that AB = BC if A ನ coordinates ಏನು 3, B ನ coordinates 1, 3, C in coordinates B, 4. ಸೊ ABC ನ ಕೋಆರ್ಡಿನೇಟ್ಸ್ ಏನೇನು ಇಷ್ಟು ಕೊಟ್ಟಿದ್ದಾರೆ. ಐ ನೀಡ್ ಟು ಫೈಂಡ್ ಅ ವ್ಯಾಲ್ಯೂ ಆಫ್ A ಆ್ಯಂಡ್ B. A ಮತ್ತು B ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ AB = BC ಇಲ್ಲಿ ಕೊಟ್ಟಂಥ ಲಿಂಕ್. AB = BC ಅಂತ ಕೊಟ್ಟಾಗೆ ಗೊತ್ತಾಗಬೇಕು ನಿಮಗೆ B is a ಮಿಡ್ ಪಾಯಿಂಟ್ ಆಫ್ AC. ಸೊ B is a ಮಿಡ್ ಪಾಯಿಂಟ್ ಆಫ್ AC ಅಂತ ಗೊತ್ತಾಗೋಕೆ ಮೊದಲು ABC ಏನಿರಬೇಕು? ಒಂದೇ ಲೈನಲ್ಲಿ ಇರಬೇಕು. ಆ ಒಂದೇ ಲೈನಲ್ಲಿ ಐತಿ ಅಂತ ನಮ್ಗೆ ಹೆಂಗೆ ಗೊತ್ತಂದರೆ ಅವ್ರ ಕ್ವಶನಾಗ ಮೆನ್ಷನ್ ಮಾಡ್ಯಾರ ಏನಂತ, ABC are collinear. ನೆನ್ಪಿಡ್ರಿ, collinear ಅಂದ್ರೆ ಏನಂದರೆ 2 or more points are said to be collinear if all the points lie on a same straight line. ಯಾವುದೇ ಒಂದು ಸ್ಟ್ರೇಟ್ ಲೈನಲ್ಲಿ ಸೇಮ್ ಸ್ಟ್ರೇಟ್ ಲೈನಲ್ಲಿ ಎರಡಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಅದೇ ಲೈನ್ ಮೇಲೆ ಇದ್ದರೆ ಅವು ಎಲ್ಲ ಪಾಯಿಂಟ್ಸಿಗೂ ನಾವು ಕೋಲಿನಿಯರ್ ಅಂತ ಕರಿತೀವಿ. ಸೊ ಇದು ಕೋಲಿನಿಯರ್ ಅನ್ನೋ ಪಾಯಿಂಟಿನ ಡೆಫಿನೇಷನ್. ಸೊ ಇಲ್ಲಿ ನೀವು ABC ಅನ್ನೋದು ಕೋಲಿನಿಯರ್ ಅಂತಾರೆ. ಅಂದ್ರೆ ಅದರ ಅರ್ಥ ಏನಂದರೆ ABC ಒಂದೇ ಸ್ಟ್ರೇಟ್ ಲೈನ್ ಮೇಲೆ ಬರ್ತಾವಂತ. ಸೊ ನೆಕ್ಸ್ಟ್ AB = BC ಅಂತ ಹೇಳ್ಯಾರ. ಅಂದರೆ B ಅನ್ನೋದು ಮಿಡ್ ಪಾಯಿಂಟ್ ಅಂತ ಇಂಡೈರೆಕ್ಟಾಗಿ ಹೇಳ್ಯಾರ ಅವ್ರು. ಏನಂತ? AB = BC.
ಇಲ್ಲಿ ನೀವು ಈಕ್ವಿ ಡಿಸ್ಟೆಂಟ್ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಬಟ್ ಈಕ್ವಿ ಡಿಸ್ಟೆಂಟ್ಕಿನ್ನ ನಾವು ಮಿಡ್ ಪಾಯಿಂಟ್ ಯೂಸ್ ಮಾಡಿದರೆ ನಮಗೆ ಹೆಚ್ಚು ಈಸಿ ಆಗುತ್ತೆ. ಯಾಕೆ ಮಿಡ್ ಪಾಯಿಂಟ್ ಯೂಸ್ ಮಾಡ್ಬೇಕಂದ್ರೆ ABCR ಕೋಲಿನಿಯರ್ ಅನ್ನೋದು ಗೊತ್ತು ನಮ್ಗೆ. ಸೊ AB = BC ಅಂದ್ರೆ ಅರ್ಥ ಏನು? B is a mid point of AC. ಸೊ ಪ್ರೂಫ್ ಸ್ಟಾರ್ಟ್ ಮಾಡೋಣ. ಪ್ರೂಫಲ್ಲಿ AB = BC ಇದು ನಮಗೆ ಗಿವನ್. ಸೊ AB = BC ಮತ್ತು ABCR ಕೋಲಿನಿಯರ್ ಇವೆರಡನ್ನೂ ನಾನು ಒಟ್ಟಾಗಿ ವಿಶ್ಲೇಷಿಸಿದಾಗ ಏನಾಗುತ್ತೆ? B is a ಮಿಡ್ ಪಾಯಿಂಟ್ ಆಫ್ AC ಆಗುತ್ತೆ. B ACಯ ಮಿಡ್ ಪಾಯಿಂಟ್ ಆಗುತ್ತೆ. ಸೊ B ಅನ್ನೋದನ್ನು ನಾನು 1,3 ಆಗುತ್ತೆ. B ಇದು ಎದಕ್ಕೆ ಈಕ್ವೇಟ್ ಇರಬೇಕು? ಮಿಡ್ ಪಾಯಿಂಟ್ ಆಫ್ AC. ಸೊ ACಯ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೇನೆ ನಾನು. ACಯ ಮಿಡ್ ಪಾಯಿಂಟನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? X ಕೋಆರ್ಡಿನೇಟ್ ಆ್ಯಡ್ ಮಾಡಿರಿ. 3 + B / 2. ಸೊ 3 A ನ X ಕೋಆರ್ಡಿನೇಟ್, B C ನ X ಕೋಆರ್ಡಿನೇಟ್. ಸೊ ಎರಡು X ಕೋಆರ್ಡಿನೇಟ್ ಆ್ಯಡ್ ಮಾಡಿ /2 ಮಾಡಿರಿ. ನೆಕ್ಸ್ಟ್ Y ಕೋಆರ್ಡಿನೇಟ್, A ನ Y ಕೋಆರ್ಡಿನೇಟ್ ಮತ್ತು C ನ Y ಕೋಆರ್ಡಿನೇಟ್ ಆ್ಯಡ್ ಮಾಡಿರಿ. ಅದು A + 4 / 2 ಆಗುತ್ತೆ. ಸೊ ಈಗ ನೀವು ಈಸಿಲಿ X ಕೋಆರ್ಡಿನೇಟ್ Y ಕೋಆರ್ಡಿನೇಟನ್ನು ಈಕ್ವೇಟ್ ಮಾಡಿದಾಗ A ಮತ್ತು B ವ್ಯಾಲ್ಯೂ ಈಸಿಯಾಗಿ ಬರುತ್ತೆ. ಸೊ ಇದು 2 - 3 = B. ಸೊ B = -1 ಅಂತ ಬರ್ತದೆ. ಸೊ B ವ್ಯಾಲ್ಯೂ -1. ಅದೇ ರೀತಿ ಈಗ Y ಕೋಆರ್ಡಿನೇಟ್ ಈಕ್ವೇಟ್ ಮಾಡಿರಿ. 3 = Y ಕೋಆರ್ಡಿನೇಟ್ ಏನಿದೆ? ಇದು A ಇದು. ಸೊ ದಿಸ್ ಈಸ್ A + 4 / 2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ A = 2 ಅಂತ ಬರ್ತದೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ A = 2 ಅಂತ ಬರ್ತದೆ. ಸೊ ಇಲ್ಲಿ ನೀವು ಏನು ಕಲ್ತ್ರಿ ಅಂದ್ರೆ ಕೋಲಿನಿಯರ್ ಅಂದರೆ ಏನಂತ ಕಲ್ತ್ರಿ. ಸೊ ಕೋಲಿನಿಯರ್ ಅಂದ್ರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಾಯಿಂಟು ಒಂದೇ ಸ್ಟ್ರೇಟ್ ಲೈನ್ ಮೇಲೆ ಬರಬೇಕಾದ್ರೆ ಅವೆಲ್ಲ ಪಾಯಿಂಟ್ಸಿಗೂ ನಾವು ಕೋಲಿನಿಯರ್ ಅಂತ ಕರಿತೀವಿ. ಇಲ್ಲಿ ABC ಅನ್ನೋದು ಕೋಲಿನಿಯರ್ ಮತ್ತು AB = BC ಅಂತ ಕೊಟ್ಟಾರೆ. ಸೊ ಇವನ್ನ ಎರಡನ್ನೂ ನಾವು ಜೊತೆಗೆ ಕಾನ್ಸೆಪ್ಟನ್ನು ಜೊತೆಗೆ ವಿಶ್ಲೇಷಿಸಿದಾಗ ಏನಂತ ಗೊತ್ತಾಗತ್ತಂದ್ರೆ B is a mid point of AC ಅನ್ನೋದು ಗೊತ್ತಾಗುತ್ತೆ. ಸೊ B is a mid point of AC ಅಂತಿದ್ದಾಗ AC ನ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನು Bಗೆ ಈಕ್ವೇಟ್ ಮಾಡಿರಿ. ಅವಾಗ ಆಟೋಮೆಟಿಕ್ಲಿ A ಮತ್ತು B ವ್ಯಾಲ್ಯೂ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಒಂದೇ ಒಂದು ಮಿಡ್ ಪಾಯಿಂಟ್ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕೋಲಿನಿಯರ್ ಅನ್ನೋದನ್ನು ಲಿಂಕ್ ಮಾಡ್ಯಾರ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ AB = BC ಅಂತ ಕೊಟ್ಟಾಗ ನೀವು ಈಕ್ವಿ ಡಿಸ್ಟೆಂಟ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಬಟ್ ಈಕ್ವಿ ಡಿಸ್ಟೆಂಟ್ ಕಾನ್ಸೆಪ್ಟ್ಗಿನ ನಾನು ಮಿಡ್ ಪಾಯಿಂಟ್ ಕಾನ್ಸೆಪ್ಟನ್ನು ಯೂಸ್ ಮಾಡೀನಿ. ಯಾಕಂದರೆ ABCR ಕೋಲಿನಿಯರ್ ಅನ್ನೋದು ಗೊತ್ತಾಯ್ತು ನಮಗೆ. ಸೊ ಇಲ್ಲಿ ಕೋಲಿನಿಯರ್ ಅನ್ನೋದು ಏನಂತ ಏನಂತ ಗೊತ್ತಾಯ್ತು. ಸೊ ಕೋಲಿನಿಯರ್ ಅಂದ್ರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಾಯಿಂಟ್ಸು ಒಂದೇ ಸ್ಟ್ರೇಟ್ ಲೈನಲ್ಲಿ ಇದ್ದಾಗ ಅವೆಲ್ಲ ಪಾಯಿಂಟ್ಸಿಗೂ ಏನಂತಾರೆ? ಕೋಲಿನಿಯರ್ ಅಂತ ಅಂತಾರೆ. Next, using section formula, prove that P 2, -1, Q 0, 1, R -3, 4 are collinear. ಅಂದರೆ ಇಲ್ಲಿ ನಾನು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ PQR ಕೋಲಿನಿಯರ್ ಅಂತ ಪ್ರೂವ್ ಮಾಡಬೇಕು. PQR ಕೋಲಿನಿಯರ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅವು ಮೂರು ಸ್ಟ್ರೇಟ್ ಲೈನ್ ಮೇಲೆ ಇದಾವಂತ ಪ್ರೂವ್ ಮಾಡಬೇಕು. ಸೊ ನಾವು ಇದನ್ನು ಪ್ರೂವ್ ಮಾಡೋಕ್ಕಿಂತ ಮೊದಲು ಸಣ್ಣದಾಗಿ ಇದ್ರದ್ದು ಗ್ರಾಫ್ ಹಾಕೋಣ. ಅಂದರೆ ಅಂದಾಜು ಮೇಲೆ ಈ ಪಾಯಿಂಟ್ಸ್ ಯಾವ್ಯಾವ ಎಲ್ಲೆಲ್ಲಿ ಬರ್ತಾವ ಅಂತ ನೋಡೋಣ. ಫಸ್ಟು 2, -1 ಅಂದರೆ ಇಲ್ಲಿ -1 -2 ಇರುತ್ತೆ. ಇದು ಕೆಳಗಡೆ Yದು -1 -2 -3 ಅಂತ ಬರ್ತದೆ. ಸೊ X2 Y -1 ಇರಬೇಕು. ಸೊ X2 ಇದು 1 2 Y -1 ಇಲ್ಲಿ ಬರ್ತದೆ ಈ ಪಾಯಿಂಟ್. ಸೊ ದಿಸ್ ಈಸ್ P ಪಾಯಿಂಟ್. ಇದನ್ನು ಯಾಕೆ ನಾನು ಕೋಲಿನಿಯರ್ ಅನ್ನೋಕ್ಕಿಂತ ಮೊದಲು ಪಾಯಿಂಟನ್ನು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಯಾವ ಪಾಯಿಂಟ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗಬೇಕು. ಕೆಲವೊಂದು ಸಲ P ಮೊದಲು ಕೊಟ್ಟಿರ್ತಾರೆ, ಬಟ್ ಆ್ಯಕ್ಚುಲಿ ಅದು QR ಮಧ್ಯೆ ಬರ್ತಿರ್ತದೆ. ಸೊ ಈ ಕನ್ಫ್ಯೂಷನ್ ಹೋಗ್ಬೇಕಂದ್ರೆ ನೀವೇನು ಮಾಡಬೇಕು? PQRನ ಅಂದಾಜಾಗಿ ಗ್ರಾಫಲ್ಲಿ ಎಲ್ಲೆಲ್ಲಿ ಬರ್ತೈತೆ ಅನ್ನೋದನ್ನು ನೋಟ್ ಡೌನ್ ಮಾಡ್ಕೋಬೇಕು.
ಸೊ ನೆಕ್ಸ್ಟ್ 0,1 ಇಲ್ಲಿ ನೋಡ್ರಿ ಎಕ್ಸ್ ಕೋಆರ್ಡಿನೇಟ್ 0 ಐತಿ ಅಂದರೆ ಇದು ಈ ಪಾಯಿಂಟ್ ಎಲ್ಲಿ ಬರುತ್ತೆ ವೈ ಆಕ್ಸಿಸ್ ಮೇಲೆ ಬರ್ತೈತೆ. ಸೊ ಇದು y = 1 ಅಂತ ಬರೀರಿ. ಸೊ y = 1. ಸೊ ಇಲ್ಲೇನು ಬರ್ತೈತಿ ಇದು Q ಅನ್ನೋ ಪಾಯಿಂಟ್ ಬರ್ತೈತಿ. Q ಕಮ್ಸ್ ಆನ್ ವೈ ಆಕ್ಸಿಸ್ ಮೇಲೆ ಯಾಕೆ ಬರುತ್ತೆ ಅಂದರೆ ಎಕ್ಸ್ ಕೋಆರ್ಡಿನೇಟ್ 0 ಇದೆ. ನೆಕ್ಸ್ಟ್ -3,4. ಸೊ ಎಕ್ಸ್ ಕೋಆರ್ಡಿನೇಟ್ -3 ಇದೆ, ಎಕ್ಸ್ ಕೋಆರ್ಡಿನೇಟ್ -3, y 4. ಸೊ y 4x -3 ಬರ್ಬೇಕಾದ್ರೆ ಇವೆರಡು ಇಲ್ಲಿ ಬರಬೇಕು. ಸೊ ದಿಸ್ ಈಸ್ ಆರ್. ಸೊ ಈಗ ನಮಗೆ ಗೊತ್ತಾಯಿತು. ಸೊ ಆರ್ ಕ್ಯೂ ಪಿ ಅನ್ನೋದು ಒಂದು ಸ್ಟ್ರೇಟ್ ಲೈನ್ ಅನ್ನೋದು ಗೊತ್ತಾಯಿತು. ಸೊ ಇದನ್ನು ನೀವು ಯಾಕೆ ಪಾಯಿಂಟ್ಸನ್ನು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡಲಾರ್ದೇ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಇಲ್ಲೇ PQR ಸೀರೀಸಾಗಿ ಕೊಟ್ಟಾರ, ನಮಗೆ ಅದೇ ರೀತಿ PQR ಅಂತ ಬಂತು. ಕೆಲವೊಂದು ಸಲ ಗ್ರಾಫ್ ಹಾಕಿದಾಗ ಏನಾಗುತ್ತೆ ಈ Q ಮತ್ತು ಆರ್ನ ನಡು ಬರ್ತಿರುತ್ತೆ. ಸೊ ಅವ್ರು ಕೊಟ್ಟಿರೋದು ಮೊದಲು ಕೊಟ್ಟಿರ್ತಾರೆ, ಬಟ್ ಗ್ರಾಫ್ ಹಾಕಿದಾಗ Q ಮತ್ತು ಆರ್ ಮಧ್ಯೆ ಬರ್ತಿರ್ತದೆ. ಅಥವಾ ಏನಾಗುತ್ತೆ ಆರ್ P ಮತ್ತು Q ಮಧ್ಯೆ ಬರ್ತಿರ್ಬೋದು. ಈ ಕ್ವಶನ್ನಲ್ಲಿ ಲಕ್ಕಿಲಿ ನಮಗೆ ಸೀರೀಸ್ ಪ್ರಕಾರ PQR ಅನ್ನೋ ಅದೇ ರೀತಿ ಪ್ರಕಾರ ನಮಗೆ ಸ್ಟ್ರೇಟ್ ಲೈನ್ ಬಂದದ್ದು PQR ಅಂತ. ಬಟ್ ಇಲ್ಲೇ ಕೆಲವೊಂದು ಸಲ ಎಕ್ಸಾಮಲ್ಲಿ ಏನಾಗುತ್ತೆ ನಮ್ಗೆ ಕೊಟ್ಟಂಥ ಸೀರೀಸ್ ಪ್ರಕಾರ ಪಾಯಿಂಟ್ಸ್ ಇರೋಂಗಿಲ್ಲ. ಕೆಲವೊಂದು ಪಾಯಿಂಟು ಫಸ್ಟ್ ಕೊಟ್ಟಿರ್ತಾರೆ, ಬಟ್ ಆ ಪಾಯಿಂಟು ಲಾಸ್ಟಿಗೆ ಬರ್ತಿರ್ತೈತೆ ಅಥವಾ 2 ಪಾಯಿಂಟ್ ಮಧ್ಯೆ ಬರ್ತಿರ್ತೈತೆ. ಸೊ ಈಗ ನೀವು ಏನು ಮಾಡ್ಬೇಕಂದ್ರೆ ರೇಷೋ ಫೈಂಡ್ ಔಟ್ ಮಾಡಬೇಕು. ಯಾವ ರೇಷೋ ಅಂದರೆ ಕ್ಯೂ ಅನ್ನೋ ಪಾಯಿಂಟ್ ಆರ್ ಮತ್ತು ಪಿ ಲೈನನ್ನು ಯಾವ ರೇಷೋದಾಗ ಡಿವೈಡ್ ಆಗ್ತಾ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕೆಲವೊಂದು ಸಲ ಮಿಡ್ ಪಾಯಿಂಟ್ ಆದ್ರೂ ಈಸಿ ಆಗುತ್ತೆ ನಿಮಗೆ. ಸೊ ಈಗ ಏನು ಮಾಡ್ತೀರಿ ಅಂದರೆ ಕ್ಯೂ ಕೋಆರ್ಡಿನೇಟ್ಸ್ ಎಷ್ಟು 0,1. ದಿಸ್ ಈಸ್ ಈಕ್ವೇಟೆಡ್ ಟು ರೇಷೋ ನಾವೇನಂತ ತೊಗೊಳೋಣ m:n ಅಂತ ತೊಗೊಳ್ರಿ. m:n. ಸೊ m:n ಅಂತ ತೊಗೊಂಡ್ರೆ ನಾವು ಇದೇನಾಗುತ್ತೆ k:1 ಅಂತ ಆಗುತ್ತೆ. ಸೊ k:1 ಅಂತ ತೊಗೊಂಡಾಗ ಕೆ ಅಂತ ತೊಗೊಂಡು ಪಿ ಕೋಆರ್ಡಿನೇಟ್ಸಿಗೆ ಮಲ್ಟಿಪ್ಲೈ ಮಾಡಿರಿ. ಸೊ ಇಲ್ಲಿ ಕೆ ಇಂಟು ಪಿನ ಎಕ್ಸ್ ಕೋಆರ್ಡಿನೇಟ್ 2 ಆಗುತ್ತೆ, ಕೆ ಇಂಟು ಪಿನ ಎಕ್ಸ್ ಕೋಆರ್ಡಿನೇಟ್ ಮತ್ತು ಆರ್ನ ವೈ ಕೋಆರ್ಡಿನೇಟ್ ಪ್ಲಸ್ -3 ಇಂಟು 1 ಡಿವೈಡೆಡ್ ಬೈ ಕೆ ಪ್ಲಸ್ 1. ಅದೇ ರೀತಿ ವೈ ಕೋಆರ್ಡಿನೇಟ್ ಬೇಕಂದ್ರೆ ಕೆ ಇಂಟು ಪಿನ ವೈ ಕೋಆರ್ಡಿನೇಟ್ ಏನಾಗುತ್ತೆ ಪಿನ ವೈ ಕೋಆರ್ಡಿನೇಟ್ -1 ಆಗುತ್ತೆ. -1 ಪ್ಲಸ್ 1 ಇಂಟು ಆರಿನ ವೈ ಕೋಆರ್ಡಿನೇಟ್ 4 ಡಿವೈಡೆಡ್ ಬೈ ಕೆ ಪ್ಲಸ್ 1. ಸೊ ಇದು 2k - 3 ಡಿವೈಡೆಡ್ ಬೈ ಕೆ ಪ್ಲಸ್ 1, 4 - k ಡಿವೈಡೆಡ್ ಬೈ ಕೆ ಪ್ಲಸ್ 1 ಈಸ್ ಈಕ್ವಲ್ ಟು 0,1. ಸೊ ನೀವು ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಈಕ್ವೇಟ್ ಮಾಡಿದರೆ ನಿಮ್ಗೆ k ಈಸ್ ಈಕ್ವಲ್ ಟು 3/2 ಅಂತ ಸಿಗುತ್ತೆ. ಸೊ ರೇಷೋ ಏನಾಗುತ್ತೆ m:n 3:2 ಆಗುತ್ತೆ. ಸೊ ಹೆನ್ಸ್ PQR ಇಂದ ಸ್ಟ್ರೇಟ್ ಲೈನ್ ಇದ್ದಾಗೆ ನಿಮ್ಗೆ ರೇಷೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರ್ತದೆ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿದರೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ನಾನು ಇವತ್ತೇ ಸಾಲ್ವ್ ಮಾಡ್ತೀನಿ. ಸೊ ಕಾಲ್ ಮಾಡೋದಾಗಲಿಲ್ಲ ಅಂದರೆ ನೀವು ಮೆಸೇಜ್ ಕೂಡ ಮಾಡ್ಬೋದು. ಬಟ್ ಈ ಪ್ರಾಬ್ಲಮಲ್ಲಿ ನೀವು ಏನು ಕಲಿಬೇಕಂದ್ರೆ PQR ಅಂತೇನು ಅವ್ರ ಪಾಯಿಂಟನ್ನು ಸೀರೀಸಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಸೀರೀಸಲ್ಲೇ ಆ ಪಾಯಿಂಟ್ಸ್ ಅದಾವಂತ ಒಂದು ಸಲ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಇಲ್ಲಿ PQR ಅಂತ ಕೊಟ್ಟಾರೆ. ಲಕ್ಕಿಲಿ ನಮಗೆ ಸ್ಟ್ರೇಟ್ ಲೈನು ಕೂಡ PQR ಅಂತಲೇ ಬಂದದ್ದು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ PQR ಅಂತ ಕೊಡ್ತಾರೆ, ಬಟ್ ಏನಾಗುತ್ತೆ ಪಿ ಅನ್ನೋ ಪಾಯಿಂಟ್ ಆರ್ ಮತ್ತು ಕ್ಯೂ ಮಧ್ಯೆ ಇಲ್ಲಿ ಎಲ್ಲೋ ಬರ್ತದೆ. ಎಕ್ಸಾಕ್ಟ್ ಮಿಡ್ ಪಾಯಿಂಟೇ ಇರಲ್ಲ, ಬಟ್ ಇನ್ ಬಿಟ್ವೀನ್ ಎಲ್ಲಾದರೂ ಬರ್ಬೋದು. ಅವಾಗ ಏನಾಗುತ್ತೆ ನಾವು ಪಿ ಕೋಆರ್ಡಿನೇಟ್ಸನ್ನೇ ಇಲ್ಲಿ ತೊಗೋಬೇಕು ಮತ್ತು RQವನ್ನು ರೇಷೋ ಚೆಕ್ ಮಾಡಬೇಕು. ಸೊ ಇದನ್ನು ಈ ಕನ್ಫ್ಯೂಷನ್ ಹೋಗ್ಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಕೊಟ್ಟಂಥ ಪಾಯಿಂಟ್ಸನ್ನು ಅಂದಾಜಾಗಿ ಒಂದು ಗ್ರಾಫಲ್ಲಿ ನಿಮ್ಮ ರಫ್ ವರ್ಕಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಯಾವುದೇ ಒಂದು ಕ್ವಶನ್ ಸಾಲ್ವ್ ಮಾಡ್ತೀರಂದ್ರೆ ಬಾಜು ರಫ್ ವರ್ಕ್ ಇರ್ತೈತಲ್ಲ ಅಲ್ಲಿ ಅಂದಾಜಾಗಿ ಒಂದು ಗ್ರಾಫ್ ಹಾಕ್ರಿ. ಅವಾಗ ನಿಮಗೆ PQR ಅನ್ನೋದು ಯಾವ ಸ್ಟ್ರೇಟ್ ಲೈನ್ ಯಾವ ರೀತಿ ಐತಿ ಮತ್ತು ಯಾವ 2 ಪಾಯಿಂಟ್ ಎಕ್ಸ್ಟ್ರೀಮಲ್ಲಿದ್ದಾವೆ, ಮಿಡಲಲ್ಲಿ ಯಾವುದಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಒಂದು ಸಲ ನಿಮಗೆ ಮಿಡಲಲ್ಲಿ ಯಾವುದೈತೆ ಅಂತ ಗೊತ್ತಾದಾಗ ರೇಷೋನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ರೇಷೋ ಏನು ಬಂತು ಕೆ ವ್ಯಾಲ್ಯೂ 3:2 ಬಂದರೆ ರೇಷೋ ಅರ್ಥ 3:2. ಸೊ ಕೆ ವ್ಯಾಲ್ಯೂ ಎಷ್ಟು 3/2.
ಸೊ ಈ ಪ್ರಾಬ್ಲಮಲ್ಲಿ ಏನು ಕಲ್ತೀರಿ ಅಂದರೆ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಕೋಲೀನಿಯರ್ ಅಂತ ಯಾವ ರೀತಿ ಪ್ರೂವ್ ಮಾಡ್ಬೇಕು ಅನ್ನೋದನ್ನು ಕಲ್ತಿರಿ ನೀವು. ಸೊ ಸೆಕ್ಷನ್ ಫಾರ್ಮುಲಾನ ಯೂಸ್ ಮಾಡಿ ಕೋಲೀನಿಯರನ್ನು ಪ್ರೂವ್ ಮಾಡ್ಬೇಕಂದ್ರೆ ನೀವು ಏನು ಮಾಡಬೇಕು, ಮೊದಲು ಕೊಟ್ಟಂಥ ಪಾಯಿಂಟ್ಸನ್ನು ನೀವು ಗ್ರಾಫ್ ಹಾಕಬೇಕು. ಗ್ರಾಫ್ ಹಾಕಿದಾಗ ಒಂದು ಸ್ಟ್ರೇಟ್ ಲೈನ್ ಸಿಗುತ್ತೆ ನಿಮ್ಗೆ. ಒಂದು ಸಲ ಸ್ಟ್ರೇಟ್ ಲೈನ್ ಸಿಕ್ಕಾಗ ಏನಾಗುತ್ತೆ, ಯಾವ ಪಾಯಿಂಟ್ ಎಂಡ್ ಪಾಯಿಂಟ್ಸ್ ಅದಾವೆ, ಯಾವುದು ಇನ್ ಬಿಟ್ವೀನ್ ಎಂಡ್ ಪಾಯಿಂಟ್ಸಿನ ಇನ್ ಬಿಟ್ವೀನ್ ಐತಿ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಪಿ ಕ್ಯೂ ಆರ್ ಅಂತ ಕೊಟ್ಟಾರ. ಲಕ್ಕಿಲಿ ನಮಗೆ ಪಿ ಕ್ಯೂ ಆರ್ ಅನ್ನೋದೇ ಒಂದು ಸ್ಟ್ರೇಟ್ ಲೈನ್ ಆಗಿದೆ. ಕ್ಯೂ ಪಿ ಮತ್ತು ಆರ್ ಮಧ್ಯೆ ಬರ್ತಾ ಇದೆ, ಎಕ್ಸಾಕ್ಟ್ ಮಿಡ್ಲಲ್ಲೇ ಇಲ್ಲ, ಎಲ್ಲೋ ಇವೆರಡರ ಮಧ್ಯೆ ಬರ್ತಾ ಇದೆ. ಸೊ ಇದರ ಅರ್ಥ ಏನಂದರೆ ಕ್ಯೂ ಅನ್ನೋ ಪಾಯಿಂಟು ಆರ್ ಪಿ ಅನ್ನೋ ಲೈನನ್ನು ಡಿವೈಡ್ ಮಾಡಾಕತ್ತೈತಿ ಅಂತ ತೊಗೊತೀವಿ ನಾವು. ಅದನ್ನು ಕನ್ಸಿಡರ್ ಮಾಡಿ ರೇಷಿಯೋ ಫೈಂಡ್ ಔಟ್ ಮಾಡ್ತೀವಿ. ಸೊ ರೇಷಿಯೋ ನಮಗೆ 3:2 ಅಂತ ಸಿಕ್ತು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇವ್ರು ಕೊಟ್ಟಂಥ ಪಾಯಿಂಟ್ಸ್ ಪಿ ಕ್ಯೂ ಆರ್ ಅಂತ ಕೊಟ್ಟಿರ್ತಾರೆ, ಲೈಕ್ ಪಿ ಕ್ಯೂ ಮತ್ತು ಆರ್ ಮಧ್ಯೆ ಬರ್ತಿರ್ತೈತೆ, ಅವಾಗ ಪಿ ಕ್ಯೂ ಆರ್ನ ಡಿವೈಡ್ ಮಾಡ್ತಾ ಇರ್ತದೆ. ಸೊ ಅವ್ರು ಕೊಟ್ಟಿರೋದು ಪಿ ಕ್ಯೂ ಆರ್, ನಮಗೆ ಗ್ರಾಫ್ ಹಾಕಿದಾಗ ಏನು ಸಿಗುತ್ತೆ ಅಂದರೆ ಪಿ ಅನ್ನೋ ಪಾಯಿಂಟ್ ಕ್ಯೂ ಮತ್ತು ಆರ್ ಮಧ್ಯೆ ಬರ್ತದೆ. ಸೊ ಈ ರೀತಿ ಕನ್ಫ್ಯೂಷನ್ ದೂರ ಆಗ್ಬೇಕಂದ್ರೆ ಏನು ಮಾಡ್ಬೇಕು, ನೀವು ಕೊಟ್ಟಂಥ ಪಾಯಿಂಟ್ಸನ್ನ ಮೊದಲು ಕೋಲೀನಿಯರ್ ಅನ್ನೋ ಪ್ರೂವ್ ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು, ಒಂದು ರಫ್ ಆಗಿ ನೀವು ಗ್ರಾಫ್ ಹಾಕಬೇಕು. ರಫ್ ಆಗಿ ಗ್ರಾಫ್ ಹಾಕಿದಾಗ ಏನು ಗೊತ್ತಾಗುತ್ತೆ ನಿಮಗೆ, ಯಾವ್ಯಾವ ಪಾಯಿಂಟ್ಸ್ ಎಲ್ಲೆಲ್ಲ ಐತಿ, ಯಾವ ಪಾಯಿಂಟ್ಸ್ ಎಂಡಿಗಿದಾವೆ, ಯಾವ ಪಾಯಿಂಟ್ಸ್ ಮಿಡಲ್ ಬರ್ತಾ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದಾಗ ನೀವು ಸೆಕ್ಷನ್ ಫಾರ್ಮುಲಾ ಹಾಕಿ ರೇಷಿಯೋ ಫೈಂಡ್ ಔಟ್ ಮಾಡಿರಿ. ರೇಷಿಯೋ ಫೈಂಡ್ ಔಟ್ ಮಾಡಿದಾಗ 3:2 ಅಂತ ಬರ್ತದೆ. ಸೊ ಸೆಕ್ಷನ್ ಫಾರ್ಮುಲಾದಿಂದ ಕೋಲೀನಿಯರ್ ಅನ್ನೋದನ್ನು ಯಾವ ರೀತಿ ಪ್ರೂವ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಟ್ಟೆ ನಾನು. ಸೊ ಇಲ್ಲಿ ಒಂದನ್ನು ನೀವು ನೆನ್ಪಿಡಬೇಕಾಗಿದ್ದೇನೆಂದರೆ, ಕೊಟ್ಟಂಥ ಪಾಯಿಂಟ್ಸನ್ನು ರಫ್ ಆಗಿ ಗ್ರಾಫ್ ಹಾಕ್ರಿ. ಗ್ರಾಫ್ ಹಾಕಿದ ಮೇಲೆ ಎಂಡ್ ಪಾಯಿಂಟ್ಸ್ ಯಾವುದು, ಮಿಡ್ ಪಾಯಿಂಟ್ ಯಾವುದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಆಮೇಲೆ ನೀವು ರೇಷಿಯೋನ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇದು ಸೆಕ್ಷನ್ ಫಾರ್ಮುಲಾದಿಂದ ನಾವು ಯಾವ ರೀತಿ ಕೋಲೀನಿಯರ್ ಅಂತ ಪ್ರೂವ್ ಮಾಡ್ತೀವಿ ಅನ್ನೋದನ್ನು ಕಲ್ತೀವಿ ನಾವು. ಸೊ ಇವತ್ತು ನಾವು ಕೋಆರ್ಡಿನೇಟ್ ಜಾಮೆಟ್ರಿನ ಬೇರೆ ಚಾಪ್ಟರ್ಸ್ಗೆ ಯಾವ ರೀತಿ ಲಿಂಕ್ ಆಗ್ತಾವೆ ಅನ್ನೋದನ್ನು ಕಲ್ತೀವಿ. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಅಂತ ಕಾಣ್ತಾ ಇರೋ ನಂಬರಿಗೆ ಕಾಲ್ ಮಾಡಿರಿ ಅಥವಾ ಮೆಸೇಜ್ ಮೂಲಕ ನಿಮ್ಮ ಡೌಟನ್ನು ನೀವು ಕಳಿಸ್ಬೋದು. ಸೊ ಇವತ್ತು ಸರ್ಕಲ್ಸ್, ಕ್ವಾಡ್ರಿಲ್ಯಾಟ್ರಲ್, ಅದರಲ್ಲಿ ಸ್ಕ್ವೇರ್, ರೆಕ್ಟ್ಯಾಂಗಲ್, ಪ್ಯಾರಲೆಲೋಗ್ರಾಮ್. ಈ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ಲು ಪ್ಯಾರಲೆಲೋಗ್ರಾಮೇ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆರ್ ನಥಿಂಗ್ ಬಟ್ ಪ್ಯಾರಲೆಲೋಗ್ರಾಮ್. ನೆಕ್ಸ್ಟ್ ಸರ್ಕಲ್ಸ್ ಆಯಿತು, ಪ್ಯಾರಲೆಲೋಗ್ರಾಮ್ ಆಯಿತು. ನೆಕ್ಸ್ಟ್ ಕೋಲೀನಿಯರ್ ಅಂದರೆ ಕೋಆರ್ಡಿನೇಟ್ ಜಾಮೆಟ್ರಿ ಅನ್ನೋ ಪಾಠವನ್ನು ಸರ್ಕಲ್ಸಿಗೆ ಯಾವ ರೀತಿ ಲಿಂಕ್ ಆಯ್ತು ಅನ್ನೋದನ್ನು ನೋಡಿದ್ವಿ, ಕ್ವಾಡ್ರಿಲ್ಯಾಟ್ರಲ್ಗೆ ಯಾವ ರೀತಿ ಲಿಂಕ್ ಆಯ್ತು ಅಂತ ನೋಡಿದ್ವಿ. ಕೋಲೀನಿಯರ್ ಅನ್ನೋ ಚಾಪ್ಟರ್ನ ಕೋಲೀನಿಯರ್ ಅಂತ ಯಾವ ರೀತಿ ಪ್ರೂವ್ ಮಾಡ್ಬೇಕು ಅನ್ನೋದನ್ನು ಕಲ್ತ್ವಿ. ಸೊ ಈ ಕೋಆರ್ಡಿನೇಟ್ ಜಾಮೆಟ್ರಿ ಅನ್ನೋ ಪಾಠವನ್ನು ಸರ್ಕಲ್ಸಿಗೂ ಲಿಂಕ್ ಮಾಡ್ತಾರೋ. ಸೊ ಅವಾಗ ನೀವು ಕೇರ್ಫುಲ್ ಆಗಿರಬೇಕು. ಅವಾಗ ಈ ಸರ್ಕಲ್ಸ್ ಮೇಲೆ ಲಿಂಕ್ ಮಾಡಿರೋವಂಥ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡೋಕ್ಕೆ ಬರ್ಬೇಕಂದ್ರೆ ಅದ್ರ ಪ್ರಾಪರ್ಟೀಸ್ ಕಲಿಬೇಕು ನೀವು. ಪ್ರಾಪರ್ಟೀಸ್ ಆಫ್ ಸರ್ಕಲ್ ಗೊತ್ತಿರ್ಬೇಕು. ಪ್ರಾಪರ್ಟೀಸ್ ಆಫ್ ಸರ್ಕಲ್ಸ್ ಗೊತ್ತಿದ್ರೆ ನೀವು ಸರ್ಕಲ್ಸ್ ಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿಯನ್ನು ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ಯಾರಲೆಲೋಗ್ರಾಮ್, ರೆಕ್ಟ್ಯಾಂಗಲ್, ಸ್ಕ್ವೇರ್ನ ಡೈಗೋನಲ್ಸ್ ಮತ್ತು ಸೈಡ್ಸ್ ಬಗ್ಗೆ ಎಲ್ಲ ಪ್ರಾಪರ್ಟೀಸ್ ಗೊತ್ತಿದ್ರೆ ಈಸಿಲಿ ಸಾಲ್ವ್ ಮಾಡ್ಬೋದು. ಕೋಲೀನಿಯರ್ ಅಂತ ಯಾವ ರೀತಿ ಸಾಲ್ವ್ ಮಾಡ್ತೀರಿ, ಕೊಟ್ಟಂಥ ಪಾಯಿಂಟ್ಸನ್ನು ಏನು ಮಾಡ್ಬೇಕು, ನೀವು ರಫ್ ಆಗಿ ಗ್ರಾಫ್ ಹಾಕಬೇಕು. ಸೊ ರಫ್ ಆಗಿ ನೀವು ಗ್ರಾಫ್ ಹಾಕ್ರಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಯಾವ ಪಾಯಿಂಟ್ಸ್ ಎಂಡಲ್ಲಿದೆ, ಯಾವ ಪಾಯಿಂಟ್ಸ್ ಮಿಡಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಒಂದು ಸಲ ನಿಮಗೆ ಮಿಡಲಲ್ಲಿ ಯಾವುದೈತಿ ಅಂತ ಗೊತ್ತಾದ್ಮೇಲೆ ರೇಷಿಯೋ ಫೈಂಡ್ ಔಟ್ ಮಾಡಿದ್ರೆ ಅವು ಕೋಲೀನಿಯರ್ ಅನ್ನೋದು ಪ್ರೂವ್ ಆಗುತ್ತೆ. ಇದೇ ರೀತಿ ನಾವು ಡಿಸ್ಟೆನ್ಸ್ ಫಾರ್ಮುಲಾನು ಕೇಳ್ಬೋದು. ಸೊ ಸರ್ಕಲಲ್ಲಿ ರೇಡಿಯಸ್ಸು ಕೇಳ್ಬೋದು, ಲೆಂತ್ ಆಫ್ ಅ ಡಯಾಮೀಟರು ಕೇಳ್ಬೋದು, ಸೆಂಟರು ಕೇಳ್ಬೋದು. ಸೊ ಅವನ್ನೆಲ್ಲೋ ಗೊತ್ತಿರ್ಬೇಕಂದ್ರೆ ಪ್ರಾಪರ್ಟೀಸ್ ಆಫ್ ಸರ್ಕಲ್ಸನ್ನು ಒಂದ್ಸಲ ರಿವಿಷನ್ ಮಾಡಿರಿ. ಸ್ವಲ್ಪ ನೀವು ಯೂಟ್ಯೂಬಲ್ಲಿ ಪ್ರಾಪರ್ಟೀಸ್ ಆಫ್ ಸರ್ಕಲ್ಸ್ ಅಂತ ಹೊಡೆದ್ರೆ ಗೊತ್ತಾಗ್ಬಿಡ್ತದೆ. ಸೊ ನಿಮಗೆ ಪ್ರಾಪರ್ಟೀಸ್ ಆಫ್ ಸರ್ಕಲ್ ಪೂರ ಬರ್ತದೆ. ಅದೇ ರೀತಿ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್ ಅಂತ ಹೊಡೆದ್ರೆ ಯೂಟ್ಯೂಬಲ್ಲಿ ಒಂದು 5 ನಿಮಿಷ ವಿಡಿಯೋದಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೋಲೀನಿಯರ್ ಅನ್ನೋದನ್ನು ಯಾವ ರೀತಿ ಪ್ರೂವ್ ಮಾಡ್ಬೇಕಂತ ನಾನು ಹೇಳೀನಿ. ಮೊದಲು ರಫ್ ಆಗಿ ಗ್ರಾಫ್ ಹಾಕಿದರೆ ನಿಮಗೆ ಎಂಡ್ ಪಾಯಿಂಟ್ಸ್ ಯಾವುದಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಮುಂದಿನ ನಾಳೆ ಇನ್ನೊಂದು ಕಾನ್ಸೆಪ್ಟ್ ಮೂಲಕ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಮನೆಯಲ್ಲೇ ಇರಿ.